ಮಧುವಾಗಿ ಮನೆಯಲ್ಲಿ ಕೂತ್ಕೊಂಡು ಮುದ್ದೆ ಬಸ್ಸಾರು ಊಟ ಮಾಡಿಕೊಂಡು ದೊಡ್ಡ ದೊಡ್ಡ ಟಿವಿಗಳಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಿರೋಂತಹ ದೊಡ್ಡ ಮನಸ್ಸಿನ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಸೂಪರ್ ಚಾನಲ್ ಮಜವೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಮ್ಮ ಬ್ಯೂಟಿಫುಲ್ ಲವ್ಲಿ ಜಜಸ್ ನ ವೆಲ್ಕಮ್ ಮಾಡೋಣ. ಮಜಾ ಭಾರತದ ಮಜಾಧಿಪತಿಗಳಾದಂತಹ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. ಈ ಮಜಾ ಫ್ಯಾಕ್ಟರಿಯ ಲಾಫಿಂಗ್ ಪಾರ್ಟ್ನರ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ಗೂ ಕೂಡ ಸ್ವಾಗತ. ನಗ್ಸೋದಕ್ಕೆ ಸೊಂಟಕ್ಕೆ ಟವಲ್ ಕಟ್ಕೊಂಡು ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಶೋನಲ್ಲಿ ಬಣ್ಣ ಬಣ್ಣದ ಲೋಕನೇ ಕ್ರಿಯೇಟ್ ಆಗಿದೆ. ಅಂತಿಂತ ಬಣ್ಣ ಅಲ್ಲ, ಇದು ಒಂಥರ ಬಣ್ಣ. ಲೆಟ್ಸ್ ವೆಲ್ಕಮ್ ಹಿತಾ ಚಂದ್ರಶೇಖರ್ ಅಂಡ್ ಕಿರಣ್. ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕಿರಣ್ ಹೇಳಿ, ಏನಿದು ಒಂಥರ ಬಣ್ಣಗಳು? ಟೈಟ್ಲೇ ಒಂಥರ ಇದೆಯಲ್ಲ, ಏನಿದು? ಆ ಒಂಥರ ಅನ್ನೋದ್ರಲ್ಲಿ ಒಂದು ಮಜಾ ಇದೆ ಅಲ್ವಾ? ಏನ್ ಮಜಾ ಸಿಕ್ತು? ಬರೀ ಬಣ್ಣಗಳು ಅಂತಿಟ್ರೆ ಏನಿರತ್ತೆ ಹೇಳಿ? ಅದು ನಿಜಾನೇ ಅಲ್ವಾ? ಬರೀ ನಿರಂಜನ್ ಅನ್ನೋದಕ್ಕೂ ಒಂಥರ ನಿರಂಜನ್ ಅನ್ನೋದಕ್ಕೂ ಇಸ್ ಎ ಡಿಫ್ರೆನ್ಸ್. ನಾವ್ ಆತರ ಅಲ್ಲ, ಸುಮ್ಮನೆ ನೀವಂಗಲ್ಲ. ಒಂಥರ ಅನ್ನೋದನ್ನ ಒಳ್ಳೇದಕ್ಕೂ ಉಪಯೋಗಿಸ್ಕೊಬಹುದು, ಕೆಟ್ಟದಕ್ಕೂ ಉಪಯೋಗಿಸ್. ಇಲ್ಲ, ಆಕ್ಚುಲಿ ನನಗೊಂದು ಹೆಸರಿದೆ, ಒಂದೇ ತರ ನಿರಂಜನ್ ಅಂತ ಹೆಸರಿದೆ. ಅಲ್ವೇನ್ರೋ ಬಾಯ್? ಹಿತಾ, ಈ ಒಂಥರ ಬಣ್ಣಗಳಲ್ಲಿ ಹಿತಂದು ಯಾವ ಬಣ್ಣ? ಎಲ್ಲಾ ತರ ಬಣ್ಣ, ನಂದು ಒಂಥರ ಬಣ್ಣಗಳು. ಓಕೆ, ಖಂಡಿತವಾಗ್ಲೂ ಈ ಸಿನಿಮಾ ಬಗ್ಗೆ ಏನು ಅಂತ ಶೋ ಮುಗಿಯೋಷ್ಟರಲ್ಲಿ ಏನು ಅಂತ ಕರೆಕ್ಟ್ ಆಗಿ ಕೇಳ್ಕೊತೀನಿ. ಬಟ್ ನಿಜವಲ್ಲ, ನೀವು ಇಬ್ರು ಬಂದಿರೋದು ಬಹಳ ಖುಷಿ ಆಗಿದೆ. ಸದ್ಯಕ್ಕೆ ಮಜಾ ಭಾರತಕ್ಕೆ ಐ ಥಿಂಕ್ ಹಿತಾ ಯು ಹ್ಯಾವ್ ಕಮ್. ಎಸ್, ಒಂದ್ಸತಿ ಬಟ್ ಬಂದಿದ್ದೀನಿ. ಕಿರಣ್, ನೀವು ಬಂದಿದ್ದೀರಾ? ಇಲ್ಲ, ಫಸ್ಟ್ ಟೈಮ್. ಸೊ ಕಿರಣ್, ಫಸ್ಟ್ ಟೈಮ್ ಆದ್ರೂ ಬೆಸ್ಟ್ ಟೈಮ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆ ಅಂದ್ರೆ ಈ ಸಲ ಮಜಾ ಭಾರತದ ಖಂಡಿತವಾಗ್ಲೂ ಮಜಾನೇ ಬೇರೆ. ಅಂಡ್ ಈ ಸಲ ವಿಶೇಷವಾಗಿ ಚೇರಿನ ಮಜಾ ಕೂಡ ಬೇರೆ ಇದೆ. ಯಾಕಂದ್ರೆ ಇಟ್ಸ್ ಪ್ಯೂರ್ ಲೆದರ್. ಕಿರಣ್ ಅವರೇ, ನೀವು ಕೂತ್ಕೊಳ್ಳಿ, ಅದು ನನ್ನ ಬೆನ್ನಿನ ಚರ್ಮ. ಹಿತಾ, ಅದು ಇದು ಬಂದ್ಬಿಟ್ಟು ಇದು ಬೇಡ ಬೇಡ ಬೇಡ, ಹೇಳಲೇ ಬೇಡ. ಓಕೆ, ಹೋಗ್ತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಗೆಸ್ಟ್ ಬಂದಾಯ್ತು, ಜಜಸ್ ಬಂದಾಯ್ತು, ಆಡಿಯನ್ಸ್ ಬಂದಾಯ್ತು, ನಾನ್ ಬಂದಾಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯ ತರ ಇರುತ್ತಾ ನೀವುಗಳು ಕಂಡ್ರು. ನಮ್ಮ ಹುಡುಗರು ಹುಡುಗಿರು ಒಂದಾಯ್ತು. ಈಗ ದಿವಾಕರ, ಯಾವ ಲ್ಯಾಬ್ ಇಂದ ಬರ್ತಾ ಇದೆಯೋ? ಚೆನ್ನಾಗಿದೆ. ಕಾಲ್ ಮೀ ಡಾಕ್ಟರ್ ದಿವಾಕರ್ ನಿರಂಜನ್. ಡಾಕ್ಟರ್ ದಿವಾಕರ್ ನಿರಂಜನ್. ನಾನಿವಾಗ ಡಾಕ್ಟ್ರು. ಹೌದಾ? ಹೌದು. ಯಾವ ಡಾಕ್ಟ್ರು? ಪಶು ವೈದ್ಯನಾ? ನೋಡಮ್ಮ, ಜನಗಳ ಪ್ರೀತಿ ಗೆದ್ದು ಬಂದಿರೋನು. ಪ್ರೀತಿ ಅಂದ್ರೆ ಹೇಳು, ಹಾರ್ಟ್, ಹೃದಯ. ಅದಕ್ಕೆ ಇವಾಗ ಹಾರ್ಟ್ ಸ್ಪೆಷಲಿಸ್ಟ್ ನಾನು. ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ಹಾಯ್ ಆಯ್ತಾ ಮೇಡಮ್, ಹೇಗಿದ್ರಿ? ಚೆನ್ನಾಗಿದ್ದೀರಾ? ತುಂಬಾ ಚೆನ್ನಾಗಿ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ಅದು ಕೊಡ್ಬೇಕು ಅನಿಸ್ತಾ ಇದೆ. ಅದಾ? ಬಟ್ ಏ, ಕರೆಕ್ಟ್ ಆಗಿ ಹೇಳ. ನಿಮ್ಮನ್ನ ನೋಡ್ತೀರಾ? ಸುಂದಿರಮ್ಮ. ಅಲ್ಲ ಮೇಡಮ್, ನಿಮ್ಮ ತುಂಬಾ ಜನ ಹುಡುಗರು ನೋಡ್ತಾ ಇದ್ದಂಗ ಅನಿಸ್ತಾ ಇರ್ತದೆ ಮೇಡಮ್. ಸೊ ನನಗೂ ನೋಡಿದಾಗ ಅನಿಸ್ತಾ ಇತ್ತು. ಸೊ ನಿಮ್ಗೆ ಕೊಡಬೇಕು ಅಂತ ಕಾಯ್ತಾ ಇದೆ. ಮೇಡಮ್, ನೋಡಕ್ ತುಂಬಾ ಚೆನ್ನಾಗಿದ್ದೀರಾ ನೀವು. ಸೊ ಅಲ್ಲಿ ನೋಡ್ತಾ ಇದ್ರೆ ಒಂಥರ ಕಾಣ್ತಾ ಇದ್ರಿ. ಸೊ ಇನ್ನೂ ಸಖತ್ತಾಗಿ ಕಾಣ್ತಾ ಇದ್ರಿ ಮೇಡಮ್. ಇಲ್ಲಿ ಮೇಡಮ್, ನಿಮ್ಮ ಹೈಟ್ ಎಷ್ಟು ಮೇಡಮ್? ಒಂದು 5'6". ಸ್ಮೈಲ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಏ ದಿವಾಕರ, ಇದ್ರೆ ಅಲ್ಲಿ ಇನ್ನೊಬ್ರು ಬಂದಿದ್ದಾರೆ ಕಣ. ನೀವ್ ಇಲ್ಲೇ ಇದ್ದೀರಾ? ಇಲ್ಲ, ಪಕ್ಕದಲ್ಲಿ ಹೇಳಿದ್ರು. ಹಾಯ್ ಡಾಕ್ಟರ್ ನಿರಂಜನ್. ಸರ್, ಲವ್ ಯು. ಅಯ್ಯೋ, ತಪ್ಕೊಬಿಡಿ ಹಂಗೇನೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್. ಸರಿ, ಏನ್ ಮಾಡ್ಬೇಕು ಅಂತಿದ್ಯಾ? ನಿನಗೆ ಏನಾರ ಕಮ್ಮಿ ಇದೆಯಾ ನೋಡ್ಬೇಕು. ಸರಿ, ಇಲ್ಲ, ನನಗೇನು ಕಮ್ಮಿ ಇಲ್ಲ ಕಣ. ಬಾರ ಇಲ್ಲಿ. ಡಾಕ್ಟರ್ಗೆ ಏನ್ ಓದ್ಬೇಕು ಗೊತ್ತಾಗ್ಲೇ? ಡಾಕ್ಟರ್ಗೆ ಡಾಕ್ಟರ್ ಓದ್ಬೇಕು. MBBS ಓದ್ಬೇಕು. ನಿನಗೇನ್ ಗೊತ್ತು? MBBS ಓದ್ರೆ ಡಾಕ್ಟ್ರು. MA ಮೈಸೂರು ಅಂತ ಕಾಣಿಸ್ತದೆ. ಇನ್ಮೇಲೆ ನಾನು ಡಾಕ್ಟರ್ ಅಂತ ಕರಿ. ಓಕೆ, ಡಾಕ್ಟರ್ ದಿವಾಕರ್. ನೈಟ್ ಇಡೀ ಯೂಟ್ಯೂಬ್ ಅಲ್ಲಿ ನೋಡಿ ಸ್ಟಡಿ ಮಾಡಿ ಬಂದಿದ್ದೀನಿ. 30 ದಿವಸ ಡಾಕ್ಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಡಾಕ್ಟರ್ ಆಗೋದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡೋಣ ಅಂತ. ನೀನಂತವ್ರು ಕಾಲೆಳೆಯವ್ರಿಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲಮ್ಮ. ಕಾಲೆಳೆಯವರೆಲ್ಲ ಅಲ್ಲಿರ್ತಾರೆ, ಕಾಲ್ ಕೆಳಗಡೆ ಅಲ್ಲಲ್ಲ. ಈಗ ಶೋ ಅಲ್ಲಿ ಮುಂದೆ ಹೋಗೋಣ. ವೈದ್ಯೋ ನಾರಾಯಣೋ ಹರಿ ಅಂತಾರೆ. ದೇವ್ರನ್ ಬಿಟ್ರೆ ನಾವೆಲ್ಲ ನಂಬೋದು ಡಾಕ್ಟರ್ನೇ. ಇಲ್ಲೂ ಇಬ್ರು ಡಾಕ್ಟರ್ ಇದಾರೆ, ಅವ್ರೇನೋ ಒಳ್ಳೆಯವ್ರೆ. ಆದ್ರೆ ಈ ಸಮಾಜ ಅವ್ರನ್ನ ಒಳ್ಳೆಯವರಾಗೋದಕ್ಕೆ ಬಿಡ್ತಾನೆ ಇಲ್ಲ. ಈ ಡಾಕ್ಟರ್ ದಂಪತಿಗಳ ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ, ನೋಡ್ಕೊಂಬನ್ನಿ. ನಾನು ನನ್ನನ್ನು ಪ್ರೀತಿಸಕ್ ಶುರು ಮಾಡಿದ್ ಯಾವಾಗ ಗೊತ್ತಾ? ಯಾವಾಗ? ನಿನ್ನನ್ನು ಪ್ರೀತಿಸಕ್ ಶುರು ಮಾಡಿದ್ನ. ಅಯ್ಯೋ, ನಾನ್ ನಿಮ್ಮನ್ನ ಪ್ರೀತಿಸಕ್ ಶುರು ಮಾಡಿದ್ ಯಾವಾಗ ಹೇಳಿ? ನನಗೆ ಗೊತ್ತು. ಯಾವಾಗ? ನಮ್ಮಿಬ್ರು ಫಸ್ಟ್ ನೈಟ್ ಆದ್ಮೇಲೆ. ಚೀಪೋ. ಚಿನ್ನ,
ನೀನ್ ನನ್ನ ಎಷ್ಟು ಇಷ್ಟಪಡ್ತೀಯಾ? ಏನು ಅಂದ್ರೆ ಹಾ. ನಾನ್ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಸೂರ್ಯ ಮುಳುಗುವಾಗ ಮನ್ಸಲ್ ಪ್ರೀತಿ ಮಾಡ್ತೀನಿ, ಆಮೇಲೆ ಚಂದ್ರ ಕರ್ಗೋವಾಗ ಕನ್ಸಲ್ ಪ್ರೀತಿ ಮಾಡ್ತೀನಿ. ಹಾ? ನೀವು ಏ, ಬಿಡ್ರಿ, ಅಲ್ಲಿ ನೋಡಿ ಗುರು ಕಿರಣ್ ಸರ್ ಹೆಂಗ್ ನೋಡ್ತಿದ್ದಾರೆ. ಅವ್ರ ವಯಸ್ಸಲ್ಲಿ ಮಾಡಿರೋದನ್ನ ನಾವೇನ್ ಮಾಡ್ತಿಲ್ವಲ್ಲ ಬಿಡು ಚಿನ್ನ. ಸಾರಿ ಸರ್ ವೈದ್ಯರೇ, ನಾನು ಡಾಕ್ಟರ್ ಜೈ ಅಂತ. ಪ್ರೊಫೆಷನಲಿ ನಾನೊಬ್ಬ ಡಾಕ್ಟರ್ ಸರ್. ಇವಳು ಮೀನಾ, ಇವಳು ಕೂಡ ಡಾಕ್ಟರ್. ನಮ್ಮಿಬ್ರದ್ದು ಲವ್ ಮ್ಯಾರೇಜ್. ಮದುವೆಗೆ 3 ವರ್ಷ ಆಯ್ತು ಸರ್. ಎಲ್ಲಿ ನಮ್ಮಿಬ್ರು ಮದುವೆ ಲವ್ ಕಡಿಮೆ ಆಗ್ಬಿಡುತ್ತೋ ಅಂತ ಮಗುನೂ ಮಾಡ್ಕೊಂಡಿಲ್ಲ ಮೇಡಮ್. ಡಾಕ್ಟ್ರೇ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಏನಾಯ್ತು? ಕಾಪಾಡಿ ಡಾಕ್ಟ್ರೇ, ಕಾಪಾಡಿ. ಏನಾಯ್ತಮ್ಮ ನಿಮ್ಗೆ? ನನ್ ಗಂಡಂಗೆ ನನಗಲ್ಲ. ಎಲ್ಲಿದ್ದಾರೆ ನಿಮ್ ಗಂಡ? ಅಲ್ಲಿದ್ದಾರೆ. ಗಂಡ್ರೆ ಬನ್ನಿ, ಇವ್ರೇ ನನ್ ಗಂಡ. Is it? ಎಸ್ ಇಟ್ ಈಸ್. She is my wife, ಮೀನಾ. ಅಮೇಸಿಂಗ್. ಥ್ಯಾಂಕ್ ಯು. ಡಾಕ್ಟ್ರೇ, ಹೇಳಿ. ಇವ್ರಿಗೊಂದು ಕಿಡ್ನಿ ಫೇಲ್ ಆಗಿದೆ, ನೀವೇ ಕಾಪಾಡಬೇಕು. ಕಿಡ್ನಿ ಫೇಲ್ಯೂರ್ ಆಗಿದ್ಯಾ? ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚಾಗುತ್ತಮ್ಮ. ನಿನ್ನ ಹತ್ರ ದುಡ್ಡಿದ್ಯಾ? ದುಡ್ಡ? ಡಾಕ್ಟ್ರೇ, ನಾವು ಬಡವರು. ಡಾಕ್ಟ್ರೇ, ನಾವು ಬಡವರು. ಎಷ್ಟೊಂದು ಬಡವರು ಅಂದ್ರೆ ಎಂಟ್ರಿ ಸಾಂಗ್ ನಾ ಮನ್ಸಲ್ಲೇ ಆಡ್ಕೊಂಡು ಬಂದ್ವಿ. ಅಷ್ಟೊಂದು ಬಡವರು ಡಾಕ್ಟ್ರೇ. ಸರಿಯಮ್ಮ, ಈ ಕಿಡ್ನಿಗೆ ಏನ್ ಮಾಡ್ತೀಯ ಹೇಳು? ನಿಮ್ದೇ ಒಂದು ಕಟ್ ಮಾಡ್ಕೊಡಿ. ಹಾ? ಡಾಕ್ಟ್ರೇ, ನಂದೇ ಒಂದು ಕಿಡ್ನಿನ ಕಟ್ ಮಾಡಿ ಹಾಕ್ಬಿಡಿ ಡಾಕ್ಟ್ರೇ. ಸುಭದ್ರಾ, ಬೇಡ ಸುಭದ್ರಾ, ನಿನ್ ಕಿಡ್ನಿನ ನನ್ಗಾಕಿ ನನ್ ಜೀವ ಉಳ್ಸೋದ್ ಬೇಡ. ನಾನ್ ಬದುಕಿದ್ರೆ ಇನ್ 7-8 ದಿನ ಮಾತ್ರ ಬದುಕಿರ್ತೀನಿ. ಸುಭದ್ರಾ, ಗಂಡ್ರೆ ನೀವು ಮಾತಾಡ್ಬೇಡಿ. ಸುಭದ್ರಾ, ನೀವು ಮಾತಾಡ್ಬೇಡಿ ಗಂಡ್ರೆ. ಸುಭದ್ರಾ. ನೀವು ಮಾತಾಡಿದ್ರಿ ನನ್ ಮೇಲೆ ಆಣೆ. ಕಟ್ಟಾಕ್ಬಿಟ್ಟ ನನ್ನ ಬಾಯಿನ. ಡಾಕ್ಟ್ರೇ, ಹೆಂಗಾದ್ರೂ ಮಾಡಿ ನಂದೇ ಒಂದು ಕಿಡ್ನಿನ ಕಟ್ ಮಾಡಿ ಹಾಕ್ಬಿಡಿ. ಅಯ್ಯೋ ನೀಲ, ನೋಡು ಎಷ್ಟು ಅನ್ಯೋನ್ಯತೆ ಅಂತ. ಒಂದ್ ಕೆಲ್ಸ ಮಾಡು, ಈ ಎಮ್ಮಂದೊಂದ್ ಕಿಡ್ನಿ ಕಿತ್ತು ಅವ್ರಿಗೆ ಹಾಕು. ಸರಿ ರೀ. ನೋಡಿ, ನಿಮ್ಮಿಬ್ರು ಪ್ರೀತಿ ನೋಡ್ತಾ ಇದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಇಲ್ಲಿ ನೋಡಿ, ನಿಮ್ ಬ್ಲಡ್ ಚೆಕ್ ಮಾಡ್ಬೇಕು. ನಿಮ್ದು ಯಾವ ಗ್ರೂಪು? ಯಾವ ಗ್ರೂಪ್ ಅಂತ ಗೊತ್ತಿಲ್ಲ, ಆದ್ರೆ ಪಿಂಕ್ ಕಲರ್ ಇದೆ. ಅಲ್ಲ, ಎಲ್ರದ್ದು ಕೆಂಪಿದ್ರೆ ನಿಮ್ದೇನ್ ಪಿಂಕ್ ಇದೆ? ಮೊನ್ನೆ ಚೇಂಜ್ ಮಾಡಿಸಿದ್ದೀನಿ. ಓಕೆ ರೀ, ಹೋಗಿ. Okay, okay. ಇಲ್ಲಿ ನೋಡಿ, ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಇಲ್ಲಿ ಸರಿ. ಬನ್ನಿ 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 ಬನ್ನಿ. ತಗೋ, ಏನಂದ್ರೆ ನೀನು ಅವ್ರ ಬ್ಲಡ್ ತೆಗಿ. ಓಕೆ, ಕೂತ್ಕೊಳ್ಳಿ. ಡಾಕ್ಟ್ರೇ, ನನಗೆ ಇಂಜೆಕ್ಷನ್ ಅಂದ್ರೆ ಭಯ. ಗಾಬರಿ ಆಗ್ಬಿಡಿ, ಮೆಲ್ಲಗ್ ಚುಚ್ತೀನಿ. ನನಗೆ ಚುಚ್ಚಿದ್ದೆ ಗೊತ್ತಾಗ್ತಿಲ್ಲ. ನೀಲ, ಸ್ವಲ್ಪ ಇಟ್ಬಿಡಿ ನಿಮಗೆ. ಓಕೆ ಓಕೆ ಓಕೆ. ಬಾ, ಚೆಕ್ ಮಾಡ್ಕೊಬರೋಣ. ನಿಮ್ ಗಂಡಗೂ ಉಚ್ಬಿಡಿ. ಆಮೇಲೆ ಇಲ್ಲಿ 5 ನಿಮಿಷ ಇರಿ, ನಾನ್ ಬ್ಲಡ್ ಚೆಕ್ ಮಾಡ್ಬಿಟ್ಟು ಬರ್ತೀನಿ, ಆಯ್ತಾ? Okay, ಬೇಗ ಬನ್ನಿ. ಓಕೆ ಓಕೆ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್. ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಮೇಡಮ್. ಅನ್ಯೂನ್ಯತೆ ಅಂದ್ರೆ ಮೈಯೆಲ್ಲ ಉರಿಯುತ್ತೆ. ನಮ್ಮ ಎದುರುಗಡೆ ಯಾರಾದ್ರೂ ನೆಮ್ಮದಿಗಿದ್ರೆ ತಲೆ ಕೆಟ್ಟೋಗುತ್ತೆ ಮೇಡಮ್. ಅನ್ಕೊಂಡಂತೂ ಆಗೋದಿಲ್ಲಪ್ಪ. ಇಲ್ಲಪ್ಪ. ಗಂಡ್ರೆ, ನೀವೇ ನನ್ನ ಯಜಮಾನ, ನೀವೇ ನನ್ನ ಕನಸುಗಾರ, ನೀವೇ ನನ್ನ ಜಾನಿ ಜಾನಿ ಎಸ್ ಪಪ್ಪ. ಹಲೋ, ನಿಮ್ಮಿಬ್ರು ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇದೆ. ಒಬ್ರಿಗೊಬ್ರು ಕಿಡ್ನಿ ಕೊಡ್ಬೋದು. ಸುಭದ್ರಾ, ಬೇಡ ಸುಭದ್ರಾ, ಬೇಡ. ಇಲ್ಲೆಲ್ಲೋ ಅನ್ಯೂನ್ಯತೆ ಸ್ಮೆಲ್ ಬರ್ತಾ ಇದೆಯಲ್ಲ. ಗಂಡ್ರೆ, ನೀವಾದ್ರೆ ಗಂಡಸ್ರು, ಹೊರಗಡೆ 1000 ಕೆಲಸ ಇರ್ತವೆ. ನಾನು ಮನೇಲೇ ಇರ್ತೀನಿ. ನನಗೆ ಯಾವ್ದು 2 ಕಿಡ್ನಿ, ಅದಕ್ಕೆ ನಿಮ್ಗೊಂದು ಕಟ್ ಮಾಡಿ ಕೊಡ್ತಾ ಇರೋದು. ನಿನಗೆ ನಾನು, ನನಗೆ ನೀನು, ನಿನಗೆ ನಾನು, ನನಗೆ ನೀನು. ಮಗ, ಆ ಶಿಲ್ಪ ಹೆಂಗಿದಾಳ? ಯಾವ ಶಿಲ್ಪನಾ? ಅದೇ ಕಣೋ, ನಮ್ಮ ಸೀನಿಯರ್ 5 ವರ್ಷದಿಂದ ಮದುವೆ ಆಯ್ತಲ್ಲ. ಓ, ಅವಳ ಗಂಡ ಮನೆಯಿಂದ ಹೊತ್ತು ಹಾಕಿದಾನಂತೆ. ಅಯ್ಯೋ ರಾಮ, ಅಂತ ಕೆಲ್ಸ ಅವಳೇನ್ ಮಾಡಿದ್ಲು? ಲೇ, ಅವಳ ಗಂಡಂಗ್ ಒಂದ್ ಕಿಡ್ನಿ ಕೊಟ್ಟಿದ್ಲಂತೆ. ಆಪರೇಷನ್ ಅದು 1 ತಿಂಗಳಿಗೆ ಬೇರೆ ಮದುವೆ ಆಗ್ಬಿಟ್ಟವನೆ. ಯಾಕೆ ಹಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ, ಕಾಸಿರುವಾಗ ಚಿತ್ರಾನ್ನ ತಿನ್ನತ್ ನನ್ಗೇನ್ ತಲೆ ಕೆಟ್ಟಿದ್ಯಾ ಅಂತನಂತೆ. ಅಯ್ಯೋ ರಾಮ, ಎಂತ ಜನ ಇರ್ತಾರೆ ನೋಡಿ ಮೇಡಮ್. ಹೌದಾ? ಅಂದಂಗೆ ನೀವೇನ್ ಹಾಸ್ಪಿಟ್ಲಿಗೆ ಬಂದಿದ್ದು? ಇವ್ರು ನನ್ ಗಂಡ, ಇವ್ರಿಗೆ ಒಂದ್ ಕಿಡ್ನಿ ಫೇಲ್ ಆಗಿದೆ, ಅದಕ್ಕೆ ಕೊಡೋಣ ಅಂತ ಬಂದಿದ್ದೀನಿ. ಗೊತ್ತಿದ್ದು ಕತ್ತಿ ಕಲ್ ಕಟ್ಕೊಂಡ್ ಬಾವಿಗೆ ಆಡ್ತಾ ಇದ್ದೀರಿ. ಹಾರಿ ಹಾರಿ. ಲೇ, ಅದು ಬಿಡು, ಆ ಕಿಡ್ನಿ ಕೊಟ್ಟೋಳ್ ಕತೆ ಕೇಳು. ಏನಾಯ್ತು? ಗಂಡ ಕಿಡ್ನಿ ಕೊಡಕ್ ಮುಂಚೆ ನೀ ಹತ್ತಾಗಿದ್ದವನು ಕಿಡ್ನಿ ಕೊಟ್ಟ ಮೇಲೆ ಆ ಕಡೆ ಈ ಕಡೆ ಎಲ್ಲ ಮೇಯಕ್ ತಿರ್ಕೊಂಡಿದ್ದಾನಂತೆ. ಹೌದಾ? ಹೆಂಡ್ತಿ ರೀ, ನಾನು ಬಂಗಾರದಂತ ಹೆಂಡ್ತಿ ಇರ್ಬೇಕಾರೆ ಯಾಕ್ರಿ ಹಿಂಗ್ ಮಾಡ್ತೀರಾ ಅಂದ್ರೆ, ನೀನ್ ಬಂಗಾರ ಅಲ್ಲ ತಗಡು ಅಂದನಂತೆ. ಅಯ್ಯೋ, ಹಂಗಲ್ಲ. ಇವಾಗ ಗಂಡ ಹೆಂಡತಿ ಹೆಂಗಿದ್ದಾರೆ? ಹೆಂಗಿರ್ತಾರೆ ಮೇಡಮ್, ಡಿವರ್ಸ್ ಆಗಿ ಬೇರೆ ಬೇರೆ ಆಗವ್ರೆ. ಇವಾಗ ತವ್ರ ಮನೆಗೂ ಇಲ್ದಂಗೆ, ಗಂಡನ ಮನೆಗೂ ಹೋಗ್ದಂಗೆ ಮೆಜೆಸ್ಟಿಕ್ ಅಲ್ಲಿ ಹಾಯ್ಕೊಂಡ್ ತಿಂತಾವಳಂತೆ ಕಣ. ಅಲ್ಲ ಕಣ ಮಗ, ಈ ಕಾಲದಲ್ಲಿ ತಟ್ಟೆಲಿರೋ ಇಡ್ಲಿನೇ ಬೇರೆಯವ್ರು ಕೊಡಲ್ಲ, ಈ ಅಮ್ಮ ಕಿಡ್ನಿ ಕೊಡ್ತಾವಳಲ್ಲ. ನೋಡಿ ಮೇಡಮ್, ಗಂಡ ಇಲ್ಲ ಅಂದ್ರೆ ಭಿಕ್ಷೆ ಎತ್ಕ ಬದುಕ್ಬೋದು, ಕಿಡ್ನಿಲೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಿಡ್ನಿ ಇಲ್ಲ ಅಂತ ಭಿಕ್ಷೆ ಎತ್ಬೋದಲ್ಲ. ಏನಂದ್ರಿ? ನೋಡಿದ್ರ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ. ಕಂಡ್ರೆ,
ಗಂಡ್ರೆ ಹೇಳು ಮತ್ತೆ ಹೇಳು ಮತ್ತೆ ಹೇಳಮ್ಮ. ನಾನು ನಿಮಗೆ ಕಿಡ್ನಿ ಕೊಡಲ್ಲ. ಏನಂದೆ ಸುಭದ್ರ? ಕಿಡ್ನಿ ನಾನು ಕೊಡಲ್ವಾ? ಸವಾಲ್ ಮೆತ್ತೆ ಕಣೆ. ನನ್ಗೆ ಕಿಡ್ನಿ ಇದ್ರು ಕಿಡ್ನಿ ಇಲ್ಲ ಅಂತ ಸುಳ್ಳು ಹೇಳ್ದೆ. ನಿನ್ನ ಪರೀಕ್ಷೆ ಮಾಡ್ದೆ, ಕೊನೆಗೂ ತೋರ್ಬಿಟ್ಟ ನಿನ್ನ ನಾಯಿ ಬುದ್ಧಿನ. ನೋಡಿದ್ರ ಮೇಡಮ್, ನೋಡಿದ್ರ ನೀವೇನಾದ್ರು ಕಿಡ್ನಿ ಕೂಡ ಒಪ್ಕೊಂಡಿದ್ರೆ ನಿಮ್ ಕಿಡ್ನಿಯ ಮೆಜೆಸ್ಟಿಕ್ ಅಲ್ಲಿ ಮಾರ್ಬಿಡ್ತಿದ್ದ. ಹೌದು, ಹಂಗೆ ಮಾಡ್ತಿದ್ದ ಈ ನನ್ ಮಗ. ಸುಭದ್ರ, ಆ ನಾಯಿ ಮಾತು ಕೇಳ್ಕೊಂಡು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯೇನೆ? ಮೆಜೆಸ್ಟಿಕ್ ನಲ್ಲಿ ಟೊಮೊಟೊ ಟೊಮೊಟೊ ಅಂತ ಮಾರ್ತಿದ್ದಳನ್ನ ಕರ್ಕ ಬಂದಿ ನನ್ ಬಾಳ್ ಕೊಟ್ಟೆ ನೋಡು. ನನ್ ಚಪ್ಲಿ ತಕ್ಕ ನಾನೇ ಹೊಡ್ಕೋಬೇಕು ಕಣೆ, ಹೊಡ್ಕೋಬೇಕು. ಮೇಡಮ್ ನೀವ್ ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೊಡಿರಿ ಮೇಡಮ್. ಈ ನಾಯಿ ಹೇಳ್ತಾ ಇದ್ದೆ ಹೊಡಿ ಅಂತ, ಅದಕ್ಕೆ ನಿನಗೆ ಹೊಡಿತಾ ಇದ್ದೀನಿ. ಸುಭದ್ರ, ಒಂದ್ ಕೆನ್ನೆ ಹೊಡೆದ್ರೆ ಕಂಕುಟ್ರೆ ಹೇಳ್ತದೆ, ಈ ಕೆನ್ನೆಗೂ ಹೊಡಿ. ಹೊಡ್ದೆ ಬಿಟ್ಟ ನನ್ಗೂ. ನೋಡಿದ್ರ ಪ್ರಪಂಚದಲ್ಲಿ ಯಾರಾದ್ರೂ ಹೆಂಡತಿ ಗಂಡನ್ ಹೊಡಿತಾರ? ಯಾರು ಹೊಡಿಯಲ್ಲ. ತಗೊಳ್ಳಿ, ನೀವು ಏನ್ ಹೊಡಿಯಕ್ ಹೋಗ್ಬೇಡಿ. ಅಯ್ಯೋ ಗೊತ್ತಾಯ್ತು ಬಿಡಪ್ಪ, ನಿಮ್ಮಂತ ಸ್ನೇಹಿತರಿದ್ರೆ ಸಂಸಾರ ಬಹಳ ಚೆನ್ನಾಗಿರ್ತದೆ. ನಮ್ಮ ಹೆಸರು ಏನಂದ್ರೆ? ಮಂಜು ಪಾಗೋಡ್ ಅಂತ. ಚೆನ್ನಾಗಿರಪ್ಪ. ನನ್ಗೆ ಹೊಡಿತೀಯೇನೆ? ನನ್ಗೂ ನಿನ್ಗೂ ಸಂಬಂಧ ಇವತ್ತೇ ಮುಗೀತು. ಪಾಪ ನಾನು 40 ವರ್ಷ ಆದ್ರೂ ಯಾರು ನೀನು ಬಿಡ ಬಿಡ ಬಿಡಿ. ನನ್ನ ಮಗನಿಗೆ ಯಾರು ಹೆಣ್ ಕೊಟ್ಟಿರ್ಲಿಲ್ಲ ಮೇಡಮ್. ಪಾಪ ಹೋಗ್ಲಿ ಅಂತ ನಾನು ಮದ್ವೆ ಆದೆ, ನನಗೆ ಹೊಡಿತಾನೆ ನನ್ನ ಮಗ. ಹೊಡಿಲಿ ನಿಮಗಿರ್ತಾ? ಸರಿ ಸರ್ ಈಗ ಬಾಯಿ ಮುಚ್ಕೊಳ್ಳಿ. ಈ ಮುಚ್ಚಿಟ್ಕೊಂಡು ಏನ್ ಪ್ರಯೋಜನ? ಎಲ್ಲ ಹೇಳೇ ಬಿಟ್ಲಲ್ಲ. ಏಯ್ ನಡಿಯ ನಡಿ. ನಡಿಯೋ ಮುದುಕ ಈ ಕಡೆ. ಹಿಂಗೆ ಕಿತ್ತಾಡೋ ವಯಸ್ಸು ಬೀಳಲಿಲ್ಲ ಅಂದ್ರೆ ನನ್ನ ಕಿವಿಗೆ ನೆಮ್ಮದಿನೇ ಆಗಲ್ಲ. ಹೌದೌದು, ನಮ್ಮ ಎದುರುಗಡೆ ಯಾರು ನೆಮ್ಮದಿಗೆ ಇರಬಾರ್ದು ಮೇಡಮ್. ಹೌದೌದು. ಮಗ, ಆ? ನಿರಂಜನ್ ಸರ್ ದಿವಾಕರ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಪ್ಪ, ನಾನು ಈ ಬಾಯಿಂದ ಹೇಳಕ್ಕಾಗಲ್ಲ ಕಣೋ. ಇರ್ಲಿ ಹೇಳ. ಅಯ್ಯಯ್ಯೋ, ಅಂತ ಮಾತು ನಾನು ಹೇಳಕ್ಕಾಗಲ್ಲ ಕಣೋ. ಬೇಜಾರ್ ಮಾಡ್ಕೊಳ್ಳಲ್ಲ, ನೀನ್ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ದಿವಾಕರ್ ಅಂತ ಕಂಟೆಂಟೇ ಅಲ್ಲ ಅಂದ್ಬಿಡದ. ದಿವಾಕರ್ ಸರ್ ಏನ್ ಕಮ್ಮಿನಾ? ನಿರಂಜನ್ ಅಣ್ಣನ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಬೇಡ ಸುಮ್ಮಿರಪ್ಪ. ಹೇಳ ಹೊರ್ತಾ ಬೇಕಾರೆ ಸುಮ್ಮಿರೋ. ಅಯ್ಯೋ ಹೇಳು, ಪರವಾಗಿಲ್ಲ. ಹೇಳಪ್ಪ, ಇಲ್ಲ ಹೊಡೆದಾಕಿರ್ತೀವಿ. ನಿರಂಜನ್ ಅಣ್ಣಂಗೆ ಆಂಕರಿಗೆ ಬರೋದಿಲ್ಲ ಅನ್ಬಿಟ್ರು. ಅಯ್ಯೋ, ಅವ್ರ ವಿಚಾರ ನಮ್ಗೆ ಯಾಕೆ ಬಾ. ಅಲ್ವಾ ಮತ್ತೆ? ಅದೇನೋ ಮಾಡೋದೆಲ್ಲ ಮಾಡ್ಬಿಟ್ಟು ಅಂದ್ರಂತೆ. ಅದಿರ್ಲಿ ಕಣ. ರಚಿತಾ ರಾಮ್ ಮೇಡಮ್ ಗುರುಕಿರಣ್ಗೆ ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ಈ ಬಾಯಿಂದ ಆ ಮಾತ್ನ ಹೆಂಗಪ್ಪ ಹೇಳಿ? ಇರ್ಲಿ ಹೇಳು. ಏನಂದ್ರು ಗೊತ್ತಾ? ಏನಂದ್ರು? ಅಯ್ಯಯ್ಯೋ, ನಾನ್ ಹೇಳಲ್ಲಪ್ಪ, ಅಂತ ಮಾತು ಕೇಳಿಸ್ಕೊಬಿಟ್ರೆ ಅಷ್ಟೇ. ಬಾ, ಏನು ಅನ್ಕೊಳ್ಳಲ್ಲ ಅವ್ರು, ಹೇಳು. ಏನಂದ್ರು ಗೊತ್ತಾ? ನಮ್ಮ ತಾಯಣಗೂ ಹೇಳಲ್ಲ ಕಣ, ಅಂತ ಮಾತು ಕೇಳಿಸ್ಕೊಬಿಟ್ರೆ. ಇರ್ಲಿ ಹೇಳು. ಹಂಗಂದ್ರ ಗುರುಕಿರಣ್ ಸರ್ ರಚಿತಾ ಮೇಡಮ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಏನಂದ್ರು? ಬೇಡ ಸುಮ್ನಿರಪ್ಪ. ಅಯ್ಯೋ ಹೇಳ, ಪರವಾಗಿಲ್ಲ. ಅಪ್ಪ ಸುಮ್ನಿರೋ. ನ್ಯಾಷನಲ್ ನ್ಯೂಸ್ ಕೇಳಿದ್ಯಾ? ಈಗ ನ್ಯಾಷನಲ್ ನ್ಯೂಸ್ ಹೇಳ್ಬಿಟ್ರೆ. ಅಯ್ಯೋ ಪರವಾಗಿಲ್ಲ, ಹೇಳು, ಅವ್ರೇನು ಅನ್ಕೊಳ್ಳಲ್ಲ. ಹೊಡೆದಾಡೋಯ್ತಾರೆ, ಒಂದೇ ತಗೋತಾರೆ, ಸುಮ್ಕಿರೋ. ಅಯ್ಯೋ ಹೇಳೋ, ಪರವಾಗಿಲ್ಲ. ಏಯ್ ಹೇಳೋ. ಹೇಳು ಹೇಳು ಹೇಳು. ಹೇಳ್ಬೇಡವಾ? ಗಾಡಿ ಸುಮ್ನಿರೋ. ಹೇಳ್ಬೇಡವಾ? ಹೇಳೋ. ಬೇಡ ಕಣೋ. ಹೇಳು. ಹೇಳ್ತೀಯಾ ಇಲ್ವಾ? ಹೇಳ್ಬೇಡ. ಹಿಂಗಂದ್ರ ಅಯ್ಯಪ್ಪ, ನಾನಾಗಿದ್ರೆ ಏನಾಗ್ತಿದೆ? ಸತ್ಯ ಬಿಡ್ತಾ ಇದ್ದೆ. ಅಯ್ಯಪ್ಪ, ಅಂತ ಮಾತ ಸರ್ ಅಂದ್ಬಿಡೋದು ಮೇಡಮ್ನ. ಅಯ್ಯೋ ನೋಡಿ, ಈಗ ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಆಗಿದೆ, ಆಪರೇಷನ್ ಮಾಡ್ಬಿಡ್ಬೋದು, ಬನ್ನಿ. ಹಲೋ, ಇಲ್ಲಿ ಗಂಡ ಹೆಂಡತಿ ಇಬ್ರು ಇದ್ರಲ್ಲ, ಎಲ್ಲೋದ್ರು? ಇದ್ರ ಎಸ್. ಅವ್ರೇನು ಡಾಕ್ಟರ್ ತಿಕ್ಕಲ್ ನನ್ನ ಮಗ ಅಂತ ಹೋದ್ರಲ್ಲ. ಓವರ್ ಆಕ್ಟಿಂಗ್ ನನ್ನ ಮಗ ಅಂತ ಹೋದ್ರು. ಯಾವ ಕಡೆ ಹೋದ್ರು? ಇತ್ತಂದ್ರೆ ರೀ Darling? ಇದಕ್ಕೆ ಎಷ್ಟು ಶುಗರ್ ಹಾಕಿದ್ರು ಸ್ವೀಟ್ ಆಗಿಲ್ಲ ರೀ. ಸ್ವಲ್ಪ ಕುಡ್ಕೊಡ್ತೀರಾ? ಅಲ್ಲಿಗೆ ಅಯ್ಯೋ, ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ? ಇದು ನೋಡ್ತಾ ಇದ್ರೆ ನನ್ನ ಕಣ್ಗಳು ಕಿತ್ಕೊಂಡು ಬರ್ತಾ ಇದೆ. ಇವ್ರನ್ನ ನೆತ್ತಿಗೆ ಹೆಂಗಾದ್ರೂ ಮಾಡಿ ಮಸಾಲೆ ಅರಿಲೇಬೇಕು. ಒಂದ್ ನಿಮಿಷ. ಅದ್ ಸರಿ, ನಿಮ್ ಪ್ರಾಬ್ಲಮ್ ಏನು? ಅದು ಇವನ್ಗೆ ಕಣ್ ಕಾಣಲ್ಲ. ಯಾವಾಗಿಂದ? ಹತ್ಲಾದ್ಮೇಲೆ. ಜೋಕು ಇರ್ಲಿ, ನಿಮ್ ಪ್ರಾಬ್ಲಮ್ ಏನಂತ ಹೇಳಿ. ಅದು ನಮ್ಮ ಮುಖದಲ್ಲಿ ದುರ್ಮಾಂಸ ಬೆಳೆದಿದೆ, ಅದು ಆಪರೇಷನ್ ಮಾಡಿ ತೆಗಿಬೇಕಾಯ್ತು ಡಾಕ್ಟ್ರೆ. ಇಬ್ರಿಗುನ? ಅಲ್ಲ, ಅವನ್ಗೆ ನನ್ಗೆ. ಚೆನ್ನಾಗಿದೆ ಪಂಚ್, ಸಖತ್ತಾಗಿದೆ. ನಾವಿಬ್ರು ಪ್ರೊಫೆಷನಲ್ ಈಕ್ವಲ್. ಸೊ ಒಂದ್ ಪೇಷಂಟ್ ನ ನೀನ್ ಟ್ರೀಟ್ ಮಾಡು, ಇನ್ನೊಂದ್ ಪೇಷಂಟ್ ನ ನಾನ್ ಟ್ರೀಟ್ ಮಾಡ್ತೀನಿ. ಓಕೆ ಓಕೆ ಆಯ್ತು. ಬನ್ನಿ ಸರ್, ನೀವು ಬನ್ನಿ. ಬನ್ನಿ.
ನಮ್ಮ ಮುಖದಲ್ಲಿ ದುರ್ಮಾಂಸ ತೆಗಿದಿದ್ರೆ ಪರವಾಗಿಲ್ಲ, ಇವ್ರ ಸಂಸಾರ ಮಾತ್ರ ಹಾಳು ಮಾಡೇ ಮಾಡ್ಬೇಕು. ಹಿಂಗಿರೋರ್ನ ಹಿಂಗ್ ಮಾಡ್ಬಿಡ್ಬೇಕು. ಸರ್ ಹೇಳಿ. ಅಯ್ಯೋ ನಿಮ್ಮ ಅನ್ಯೂನ್ಯತೆ ನೋಡಿದ್ರೆ ನನ್ನ ಹೊಟ್ಟೆ ತಣ್ಣಗಾಗ್ತದೆ ನೋಡಿ. ಹೇ, ಯಾಕ್ರಿ ಕಂಡ್ಬಿಡ್ತೀರ ಪಾಪ ಶೇ. ಒಂದ್ ವಿಷಯ ಕೇಳ, ಏನ್ ಹೇಳಿ. ನಿಮ್ಮದು ಲವ್ ಮ್ಯಾರೇಜಾ? ಅಫ್ಕೋರ್ಸ್, ನಾನು ಅವಳನ್ನ 5 ವರ್ಷ ಲವ್ ಮಾಡಿದ್ದೆ. ಮೇಡಮ್ ನೀವು ನಾನು ಅವ್ರನ್ನ 2 years ಮಾತ್ರ ಲವ್ ಮಾಡಿರೋದು. ಯಾಕೆ ಈ ಟಕ್ಲೆ ನನ್ ಮಗ ಬೇಜಾರಾಗೋದ್ನಾ? ಹಾಗೇನಿಲ್ಲ ಅಪ್ಪ, ಅವ್ರು ಕೊಡ್ಸಿರೋ 2 ಸೈಟ್ ನನಗೆ ಎಷ್ಟು ಮುಖ್ಯನೋ ಅವ್ರ ತಲೆ ಮೇಲಿರೋ 2 ಸೈಟ್ ನನಗೆ ಅಷ್ಟೇ ಮುಖ್ಯ. ಸರ್ ಈ ಮಾತು ಕೇಳಿದ್ರೆ ಬೇಜಾರಾಗ್ಬೇಡಿ. ಏನ್ ಹೇಳಿ. ಅಲ್ಲ ಒಂದ್ ಸ್ವಲ್ಪ ಪರ್ಸನಲ್. ಪರವಾಗಿಲ್ಲ ಕೇಳಿ. ಮದುವೆಗಿನ್ನ ಮುಂಚೆ ನೀವ್ ಯಾರನ್ನು ಇಷ್ಟಪಡ್ಲಿಲ್ವಾ? ಹೇಳ್ಬೋದು, ಆದ್ರೆ ನನ್ನ ಡಾರ್ಲಿಂಗ್ ಏನ್ ಅನ್ಕೋತಾಳೋ. ಇಟ್ಸ್ ಓಕೆ, ಯಾರು ಹೇಳಿ ಅದಕ್ಕೇನಾಗಲ್ಲ. ನನ್ಗೆ ಯಾವ ಹುಡುಗಿ ಜೊತೆ ಲವ್ ಅಂತ ಏನಿರ್ಲಿಲ್ಲ, ಬರೀ ಕ್ರಶ್ ಆಗಿತ್ತು ಅಷ್ಟೇ. ಮೇಡಮ್ ನಿಮ್ಗೆ ಬೇಡ, ಅವ್ರೇನಾದ್ರು ಅನ್ಕೊಂತಾರೆ. ಕಮ್ ಆನ್ ಡಾರ್ಲಿಂಗ್. ಹಂಗಂದ್ರ ನನ್ಗೆ ಇಬ್ಬರು ಲವ್ ಮಾಡ್ತಾ ಇದ್ರು, ಆದ್ರೆ ನಾನು ಒಬ್ಬನೇ ಲವ್ ಮಾಡ್ತಾ ಇದ್ದೆ. ಕಾಲೇಜ್ ಡೇಸ್ ಅಲ್ವಾ? ಹಾ ಹೌದೇಳಿ, ಅವಾಗ ವಯಸ್ಸು ಹಂಗಿರುತ್ತೆ ಬಿಡಿ. ಹೌದು, ನೀರಿಗೆ ಇಳಿದ್ಮೇಲೆ ಸುಮ್ನೆ ನಿಂತ್ರು ಸ್ನಾನ ಮಾಡ್ದಂಗೇನೆ. ಏನೋ 3 ಜನ ಲವ್ ಮಾಡಿದ್ರ? ಹೌದಪ್ಪ. ನಮ್ಮ ಹುಡುಗಿ ಏನಾದ್ರು ಹಿಂಗ್ ಮಾಡಿದ್ರೆ ಕತ್ತು ಕೊಯ್ಕೊಂಡು ಸತ್ತೋಗ್ಬಿಡ್ತಾ ಇದ್ದೆ ನಾನು. ಡಾರ್ಲಿಂಗ್, ಇಷ್ಟೊಂದು ಪರ್ಸನಲ್ ವಿಚಾರ ಎಲ್ರ ಮುಂದೆ ಹೇಳೋದು ಬೇಕಾಗಿತ್ತಾ? ಅಯ್ಯೋ, ಅದ್ರಲ್ಲೇನಿದೆ, ಅದು ಇಡೀ ಕಾಲೇಜ್ಗೆ ಗೊತ್ತಿತ್ತಪ್ಪ. ಏನೋ ಕಾಲೇಜ್ಗೆ ಗೊತ್ತಿತ್ತ? ಅಯ್ಯಯ್ಯೋ, ಕಾಲೇಜ್ಗೆ ಗೊತ್ತಿತ್ತಂತಲ್ಲ ಏನ ತಪ್ಪು? ಏನ್ ತಪ್ಪು ಮೇಡಮ್? ನೋಡು, ಅವ್ರು ಇರೋ ಫಿಗರ್ಗೆ ಇಡೀ ಕಾಲೇಜ್ ಹಿಂದೆ ಬಿದ್ದಿದ್ರೆ ತಪ್ಪಿರ್ತಿರ್ಲಿಲ್ಲ ಅಲ್ವಾ ಮೇಡಮ್? ಹಲೋ, ಎಕ್ಸ್ಕ್ಯೂಸ್ ಮೀ. ಹಾಗ್ ನೋಡಿದ್ರೆ ಮದ್ವೆಗ್ ಮುಂಚೆ ನಾನೊಂದು ಹುಡುಗಿ ಜೊತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ. ಹಾಗಂತ ಎಲ್ರ ಮುಂದೆ ಹೇಳೋಕ್ಕಾಗುತ್ತಾ? ಏನು ಲಿವ್ ಟುಗೆದರ್? ಎಸ್. ನೋಡ್ದ ಮೇಡಮ್ ಬರೀ ಕಾಲೇಜಲ್ಲಿ ಲವ್ ಗಿವ್ ಮಾಡ್ಕೊಂಡಿದ್ರೆ ನನ್ನ ಮಗ ಟಕ್ಲ್ಯಾ ಲಿವ್ ಟುಗೆದರ್. ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಕಮಾನ್ ಚಿನ್ನ, ಈ ಸಂಸಾರದಲ್ಲಿ ಸುಳ್ಳು ಅನ್ನೋದು ಲವ್ವರ್ ಸಾರಿ ಕೇಳ್ದಂಗೆ ಒಂಥರ ಖುಷಿ ಇರುತ್ತೆ. ಈ ಸತ್ಯ ಅನ್ನೋದು ಡಾಕ್ಟರ್ ಸಾರಿ ಕೇಳ್ದಂಗೆ ದುಃಖನೇ ತುಂಬಿಕೊಂಡಿರುತ್ತೆ. ಮೇಡಮ್ ಜಸ್ಟ್ ಮೋಸ ಮಾಡಿದ್ಯೋ ಮೇಡಮ್. ನಿಮ್ಮಿಬ್ರಲ್ಲಿ ಯಾರು ಗ್ರೇಟು? ನಾನೇ ಗ್ರೇಟ್ ರೀ. ಯಾಕೆ ಅಂತ ಕೇಳ್ತೀರೇನು? ಎಷ್ಟು ಒಳ್ಳೆ ಒಳ್ಳೆ ಸಂಬಂಧ ಬಂದಿತ್ತು ನನಗೆ, ಅದನ್ನೆಲ್ಲ ಬಿಟ್ಟು ಈ ಟಕ್ಲೆನ್ ಕಟ್ಕೊಂಡೆ. ಹಲೋ, ಮದುವೆಗೆ ಮುಂಚೆ ನನ್ಗೂ ಬೇಜಾನ್ ಜನ ಸಾವುಕಾರರು ವರದಕ್ಷಿಣೆ ಕೊಡ್ತೀನಿ, ಸೈಟ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ನನ್ನ ಮಕ್ಕಳು ಮದುವೆ ಆಗಿ ಅಂತಿದ್ರು. ಇವಳ ಲವ್ ಮಾಡಿದಿಲ್ಲ ಅನ್ನೋ ಒಂದೇ ಒಂದು ಹಣೆ ಬರಕ್ಕೆ ಹೋಗಿ ನಲ್ಲಿ ಪೈಪ್ ಮದುವೆ ಆದೆ ನಾನು. ಓಹೋ, ಹಂಗಾದ್ರೆ ಮೇಡಮ್ ನಿಮ್ಗೆ ಆಪ್ಷನ್ ಅದೇ ಕನ್ನಡಕ್ಕಾಗಿ 1 ಒತ್ತಿ, ಇಂಗ್ಲಿಷ್ಗಾಗಿ 3 ಒತ್ತಿ, ಹಿಂದಿಗಾಗಿ 2 ಒತ್ತಿ. ನೋಡಿದ್ರ ಮೇಡಮ್? ಅಯ್ಯೋ, ನೀವು ಸುಮ್ನಿರಿ ರೀ. ನಾನು ಗೋಲ್ಡ್ ಮೆಡಲಿಸ್ಟು, ನೀವು ತುಕಾಲಿ 35% ತಗೊಂಡಿರೋರು. ಅಯ್ಯೋ ಸರ್, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವೇನ್ ಸರ್ ನೀವು ರೇಗಾಡ್ತೀರಾ? ತಗೊಳ್ಳಿ, ಇಟ್ಕೊಳ್ಳಿ. ತುಚ್ಕಿಚ್ಚು ಬಿಟ್ಟಿರೋ ಮೇಡಮ್ ಅವ್ರಿಗೆ. ರೀ, ನಿಮ್ಗೊಂದು ವಿಷಯ ಗೊತ್ತಾ? ನೋಡಿ, ನಾನು MBBS ಗೋಲ್ಡ್ ಮೆಡಲಿಸ್ಟು. ಈ ಲಾಜಿಕಲಿ ಹೇಳ್ಬೇಕಂದ್ರೆ ನಾನ್ ಕಲ್ತಿರೋ ಅರ್ಧದಷ್ಟರಲ್ಲಿ ಇವ್ರಿಗೇನು ಬರಲ್ಲ. ನನ್ಗೇನು ಬರಲ್ವಾ? ಏನ್ ಬೇಕು ಅಂತ ಕೇಳೆ. ನಿಮ್ಗೊಂದು ವಿಷಯ ಗೊತ್ತಾ? MBBS ಕಲ್ತಿದಾರಲ್ವಾ, ಹಾರ್ಟ್ ಆಪರೇಷನ್ಗೆ ಎಲ್ಲಿ ಕುಯ್ಬೇಕು ಅಂತಾನೆ ಗೊತ್ತಿಲ್ಲ ಅವರಿಗೆ. ಎಲ್ಲಿ ಕುಯ್ಬೇಕು ಅಂತಾನೆ ಗೊತ್ತಿಲ್ವಂತೆ. ಯಾಕೆ ಗೊತ್ತಿಲ್ಲ? ಇಲ್ಲಿ ಕುಯ್ಬೇಕು. ಅಲ್ಲ ರೀ, ಇಲ್ಲಿ ಕುಯ್ಬೇಕು. ಸರ್ ನಿಮ್ಗೆಲ್ಲ ಕುಯ್ಯದ್ ಬರುತ್ತೆ, ಬಿಡಿ ಸರ್. ಎಲ್ಗೋಯ್ತೀರಾ ಸರ್ ನೀವು? ಎಲ್ಗೋಯ್ತೀರಾ? ಇವತ್ತು ನಾನು ಅವಳ ಡಿಸೈಡ್ ಆಗ್ಲೇಬೇಕು. ನಾನ್ ಕರೆಕ್ಟ್ ಆಗಿ ಕೂಯ್ತೀನೋ ಇಲ್ವಂತ ನೀವುಗಳು ಹೇಳ್ಬೇಕು. ಮಲ್ಕಳಿ ಸರ್, ನೀವು ಮಲ್ಕಳಿ. ಕೇಳೆ. ಈಗ ಕೇಳ್ತೀನಿ, ಅಕಸ್ಮಾತ್ ಶ್ವಾಸಕೋಶ ಆಪರೇಷನ್ ಮಾಡೋದಿದ್ರೆ ಎಲ್ರಿ ಕೊಯ್ತೀರಾ? ಇಲ್ಲಿ. ತಪ್ಪು, ಇಲ್ಲಿ. ಅಕಸ್ಮಾತ್ ಮೂಗ್ ಆಪರೇಷನ್ ಇದ್ರೆ ಎಲ್ ಕೊಯ್ತೀರಾ? ಇಲ್ಲಿ. ಮೂಗಿರೋದು ಅಲ್ಲಲ್ಲ ಕಣೋ, ಇಲ್ಲಿ. ಸಾರಿ ಸರ್. ಅಯ್ಯೋ ಅಯ್ಯೋ ಅಯ್ಯೋ, ಮತ್ತೆ ತಪ್ಪು ಮಾಡ್ಬಿಟ್ರಿ ನೀವು. ಮೂಗ್ ಆಪರೇಷನ್ ಇದ್ರೆ ಮೂಗ್ ಕೊಯ್ಬಾರ್ದು. ಮೂಗ ಆಪರೇಷನ್ ಆದ್ರೆ ಮೂಗ್ ಕುಯ್ಬಾರ್ದ? ಇಲ್ಲ, ಮತ್ತೆ ಮೂಗ್ ಕೆಳಗಡೆ ಕೊಯ್ಬೇಕು. ಹಾಗಾದ್ರೆ ಇಲ್ಲಿ. ಅಷ್ಟು ಫಾಸ್ಟ್ ಕುಯ್ದ್ರೆ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನಿಧಾನಕ್ಕೆ ಕುಯ್ ತೋರ್ಸು ಮತ್ತೆ. ಈಗ ಕುಯ್ತೆ ನೋಡಿ.
ಇದು ಹಾರ್ಟ್. ಏಯ್ ಹೊರ್ಚು ಬೇಡ, ಓವರ್ಲ್ಯಾಪ್ ಆಗುತ್ತೆ. ಎಲ್ಲ ಕುಯ್ದಾದ್ಮೇಲೆ ಆಮೇಲೆ ಹೊಯ್ಕೋ, ಆಯ್ತಾ? ನೋಡಿ, ಇದು ಕಿಡ್ನಿ, ಇದು ಮೆದುಳು, ಇದು ಅದು, ಇದು ಇಲ್ಲಿ ಕೂದಲ ಏನಿದು? ಕಿಡ್ನಿ. ಕಿಡ್ನಿ. ಸರ್ ಒಂದ್ ನಿಮಿಷ ಈ ಕಡೆ ಬನ್ನಿ. ಬಂದೆ. ನೆಟ್ ಕಾಪಿ ಮಾಡಕ್ಕೂ ಬರಲ್ವಲ್ಲೋ, ಆ ಅಮ್ಮ ಕೂತಿದ್ದಿ ಈ ಕಡೆಗೆ. ಸಾರಿ ಕಣೆ. ಅಪ್ಪ 35%. 35% ಕುಯ್ದೆ ಹೊಲಿಗೆ ಹಾಕ್ಬಿಡು, ನಿನ್ ಕಣ್ಣಿಗೆ ಹೊಂಟೋಯ್ತೀವಿ. ನಾನ್ ಯಾಕೆ ಹಾಕ್ಲಿ 100 out of 100 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳಲ್ಲ, ಅವಳ ಹತ್ರನೇ ಹೊಲಿಗೆ ಹಾಕ್ಸು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಈ ತರ ಕೆಲಸ ಎಲ್ಲ 35% ತಗೊಂಡವ್ರೆ ಮಾಡ್ಬೇಕಪ್ಪ. ನಾನು ಹೊಲಿಗೆ ಹಾಕಲ್ಲ ಕಣೆ. ನಾನು ಹಾಕಲ್ಲ ರೀ. ಅಯ್ಯೋ ನಿಮ್ ಬಾಯಿಗೆ ಮಣ್ಣ ಹಾಕವ್ರೆ. ಮಟನ್ ಅಂಗಡಿ ಅವನೇ ಇದು, ತಲೆ ಮಾಂಸ ಇದು, ಬೋಟಿ ಮಾಂಸ ಇದು, ಕಳ್ಳಿ ಜಾಕುರ್ದ ಅಂತ ಸೈಡ್ಗೆ ಹಾಕ್ತಾನೆ. ನೀವು ನೋಡಿದ್ರೆ ಚಾಕ ಕೈಮಾ ಮಾಡ್ಬಿಟ್ಟಿದ್ದೀರಲ್ರು. ಸಾಧ್ಯ ಬೆನ್ನೊಂದ್ ಕೂದಿಲ್ಲ. ನಮ್ಮ ಮನುಷ್ಯನ ನೀವಿಬ್ರು ಸಂಸಾರದಲ್ಲಿ ಉಳಿ ಇಂತಿಲ್ಲ. ಹಾಸ್ಪಿಟಲ್ ಅದು ಮುಚ್ಕೊಡ್ತೀನಿ. ಎರಡು ಸಾಲದ ಕಮ್ಮಿ ಹಾಲು ಚೇನು ತರ ಇದಾರೆ ಕಣೋ ಜಡ್ಜಸ್. ಅವ್ರ ಮುಂದೆ ಅವ್ರು ಹೇಳಿದ ಮಾತು ಕೇಳಿಸ್ಕೋಬೇಕಾಗತ್ತೆ ನೀನು. ಅವ್ರಿಬ್ರು ಸೇರಿ ನಿಮ್ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಅದು ಬೇರೆ ನಾವ್ ಯಾಕೋ ನಾವ್ ಅವನ್ಗೆ ಕಾಲ್ ಮಾಡಿ ಹೇಳ್ತೀವಿ, ನಿಮ್ಮಿಬ್ರು ಹತ್ರ ಏನ್ ಹೇಳೋದು? ಗುರು ಸರ್ ನಿಮ್ ಬಗ್ಗೆ ಏನಂದ್ಯಾರು ಗೊತ್ತಾ ಅವರು? ಹಂಗೇನಾದ್ರು ಅನ್ನೋದು ಅವ್ರ ಗುರುಗಳ ಸ್ಥಾನದಲ್ಲಿದ್ದಾರೆ. ಯಾರ ನಂಬರ್ ಬೇಡ, ನೀನ್ ಮೊದ್ಲೇ ಸುಳ್ಳು ಹೇಳ್ತಾ ಇರ್ತೀಯ. ಹೌದಲ್ಲ, ನಾನ್ ನಂಬಲ್ಲ, ಅವ್ರನ್ನೇ ಕೇಳ. ಏನ್ ಹೇಳ್ತೀರಾ ಸರ್? ಇಲ್ಲ, ಫಸ್ಟ್ ಆಫ್ ಆಲ್ ಒಳ್ಳೆ ಸೂಪರ್ ಡೂಪರ್ ಮೆಸೇಜ್ ಅದು. ಜಗತ್ತಲ್ಲಿ 100 ಜನ ಇದ್ದಾರೆ, ನಮ್ ಸುತ್ತ ಒಂದಷ್ಟು ಜನ ಇರ್ತಾರೆ ಇದೇ ತರದವರು. ಅದ್ರಲ್ಲಿ 2 ಪೇರ್ ತೋರಿಸಿದ್ರು. ಒಬ್ರು ಜಗಳ ಮಾಡಿದ್ರು, ಇನ್ನೊಂದು ಪೇರು ಸುಮ್ನೆ ನಾಟಕ ಆಡಿ ಇವ್ರನ್ನ ದೂರ ಮಾಡಿದ್ರು. ಯಾವತ್ತು ಆ ಸೆಕೆಂಡ್ ಪೇರ್ ತರ ಇರ್ಬೇಕು ಅಂತ ಮೆಸೇಜ್ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ. ಈಗೆಲ್ಲ ಬಿಟ್ಟು ಈಗ ರಚಿತಾ ನನಗೆ ಏನ್ ನನ್ನ ಬಗ್ಗೆ ಏನು ಹೇಳಿದ್ ಕರೆಕ್ಟ್ ಆಗಿ ಹೇಳ. ಅವರು ಸಖತ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಚೆನ್ನಾಗಿ ಕಂಪೋಸ್ ಮಾಡ್ತಾರೆ. ಗುರು ಸರ್ ಏನಂದ್ರು ನನ್ ಬಗ್ಗೆ? ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಚಿಕ್ಕ ವಯಸ್ಸಲ್ಲಿ ಫ್ಯೂಚರ್ ಕಂಡ್ಕೊಂಡವ್ರು ಅಂತ ಹೇಳಿ. ಓಕೆಪ್ಪ, ನೀವು ಚೆನ್ನಾಗಿ ಮಾಡಿದೀರಾ. ದಿವಾಕರ್ ನನ್ ಬಗ್ಗೆ ಏನ್ ಹೇಳದ್ನ? ನಿಜನೇ ಹೇಳಿದ್ದು. ಏನು ಆಂಕರಿಂಗ್ ಬರಲ್ಲ ಅಂತ. ಎಸ್ ರಚಿತಾ. ಎಸ್, ಅದೇ ಎಷ್ಟು ಫನ್ ಇತ್ತು ಅಂದ್ರೆ, ಎಷ್ಟು ನಾವು ಕ್ಯಾಶುಯಲ್ ಆಗಿ ಅದ್ರ ಬಗ್ಗೆ ಸ್ಟೋರಿ ಬಿಲ್ಡ್ ಮಾಡ್ತಿದ್ದಂಗೆ ಇವರು ಜಗಳಗಳು ಬಿಲ್ಡ್ ಮಾಡ್ಕೊಂಡಿದ್ರು. ಅಂಡ್ ನಿಜವಾಗ್ಲೂ ಫೆಂಟಾಸ್ಟಿಕ್ ಕಾನ್ಸೆಪ್ಟ್ ಅಲ್ಲಿ ಒಳ್ಳೆ ಮೆಸೇಜ್ ತಂದ್ಕೊಟ್ಟಿದ್ದೀರಾ. ಅದೇ ಈ ತರ ಮನೆ ಮುರಿಯೋ ಕೆಲಸನ ಯಾರು ಮಾಡಬಾರ್ದು ಖಂಡಿತವಾಗ್ಲೂ, ಬಿಕಾಸ್ ಎಂಡ್ ಆಫ್ ದ ಡೇ ಅವ್ರಿಗೆ ಅದು ಎಫೆಕ್ಟ್ ಆಗೋದು. ಸೊ ಅದು ತುಂಬಾನೇ ಇಷ್ಟ. ನಿಮ್ಮಿಬ್ರು ಒಂದು ಕೋಆರ್ಡಿನೇಷನ್ ಮತ್ತೆ ನಿಮ್ಮ ಡೈಲಾಗ್ ಡೆಲಿವರಿ, ನಿಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಓವರ್ ಆಲ್ ಇಟ್ ವಾಸ್ ವೆರಿ ಮುದ್ದು, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಹೇಳಿ ಕಿರಣ್, ನಿಮ್ಗೆ ಹೇಗನ್ಸ್ತು? ಒಂದ್ ಕಾಲ ಇತ್ತು ವೇರ್ ಈ ತರ ನಡೆಯೋದು, ಯಾರೋ ಬಂದು ತಂದಿಡೋದು. ಈಗ ಅದು ಗ್ರಾಜುಯೇಟ್ ಆಗಿ ಸೋಷಿಯಲ್ ಮೀಡಿಯಾ ಕೂಡ ಬಂದ್ಬಿಟ್ಟಿದೆ. ಎಲ್ಲಿ ಹೋದ್ರು ನಾವು ಒಬ್ರಿಗೊಬ್ರು ತಂದಿಡೋದು, ಜಗಳ ಆಡೋದು, ಮೋಸ, ಅದು ಇದು. ಸೊ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಇಟ್ಸ್ ಗಾಟ್ ಅ ಯೂನಿವರ್ಸಲ್ ಮೆಸೇಜ್. ಐ ಹೋಪ್ ಆಡಿಯನ್ಸ್ ಕೂಡ ಇದನ್ನ ನೋಡ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ಆ ಮೆಸೇಜ್ ವಾಸ್ ರಿಯಲಿ ಬ್ಯೂಟಿಫುಲ್. ಸೊ ಐಮ್ ರಿಯಲಿ ಗ್ಲಾಡ್ ದಟ್ ಯು ಗೈಸ್ ಡಿಡ್ ದಟ್. ಅಂಡ್ ಅದ್ರ ಜೊತೆಗೆ ಎಂಟರ್ಟೈನ್ ಕೂಡ ಮಾಡಿದೀರಾ. ಸೊ ಇಟ್ ವಾಸ್ ವಂಡರ್ಫುಲ್. ಕೀಪ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು ಸರ್. ಸೊ ಹಿತಾ, ಏನ್ ಅನಿಸ್ತು ಇವ್ರ ಬಗ್ಗೆ ಎಲ್ಲ? ನಾನ್ ತುಂಬಾ ಎಂಜಾಯ್ ಮಾಡಿದೆ ಇಡೀ ಪರ್ಫಾರ್ಮೆನ್ಸ್ ನ. ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಶೋನ ಕಂಟಿನ್ಯೂ ನಿರಂಜನ್, 1 ನಿಮಿಷ. 2 ನಿಮಿಷ ಇಲ್ಲ, ಒಂದೇ 1 ನಿಮಿಷ, ಯಾಕಂದ್ರೆ ಒಂಥರ ಬಣ್ಣಗಳು ಟೀಮ್ ಇಂದ ಬಂದಿದ್ದೀವಿ. ಓಕೆ, ಟೆಲ್ ಮಿ. ಓಕೆ, ನಾವು ಇವಾಗ ಒಂದು ಡಾನ್ಸ್ ಚಾಲೆಂಜ್ ಅಪ್ಪ. ಇದಕ್ಕೆ ನಾವು ಒಂಥರ ಡಾನ್ಸ್ ಚಾಲೆಂಜ್ ಅಂತ ಹೆಸರಿಟ್ಟಿದೀವಿ, ಆಯ್ತಾ? ನೀ ಎಲ್ಲಾರ್ಗೂ ಕಾಲ್ ಎಳಿತೀಯಲ್ಲ, ಇವಾಗ ಸ್ವಲ್ಪ ನಿನ್ ಕಾಲ್ನ ಆ ಕಡೆ ಈ ಕಡೆ ಅಲ್ಲಾಡ್ಸಿ ಈ ಡಾನ್ಸ್ ಚಾಲೆಂಜ್ ನ ನೀನ್ ತಗೋಬೇಕು. ಇಂಥ ಚಾಲೆಂಜ್ ಎಲ್ಲ ಎಷ್ಟು ತಗೊಂಡಿಲ್ಲ ನಾನು. ರೆಡಿನಾ? ಒಂಥರ ರಿಯಾಲಿಟಿ ಶೋಗೆ ನಾನೇ ಚಾಲೆಂಜಿಂಗ್ ಸ್ಟಾರ್. ಇರ್ಲಿ. ಎಸ್ ಪ್ಲೀಸ್. ಓಕೆ, ಕಿರಣ್ ನನ್ನ ಟೀಮ್. ಕಿರಣ್ ಇಟ್ಸ್ ಓಕೆ, ಆಯ್ತಾ? ನಾನು ಸಿಂಗಲ್ ಆರ್ಮಿ, ಒಂಟಿ ಸಲಗ. ಹಾ, ಸಿಂಹ ಯಾವತ್ತಿದ್ರು ಸಿಂಗಲ್ ಆಗಿ. ಓಕೆ, ರೆಡಿ? ಓಕೆನಾ? ರೆಡಿ.
ಅಲ್ಲ ಇದಿಷ್ಟಲ್ಲಿ ಚಾಲೆಂಜ್ ಯಾವುದು ಅಂತ ನಿಮ್ಗೆ ಯಾವ್ದು ಈಸಿನೋ ಅದನ್ನೇ ಮಾಡಿದಾರಲ್ಲ. ನಂಗೆ ಎಲ್ಲ ಈಸಿ ಎಲ್ಲ ಮಾಡ್ಕೊಡ್ತಾರೆ ನಿಮ್ಗೆ ಎಲ್ಲ ಫುಲ್ ಮಾಡ್ಬೇಕು ಇವೆಲ್ಲ ನಂಗೆ ಅದಕ್ಕೆ ಬಾಯ್ಸ್ ಬಂಡ್ರು 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 ಅದು ಕಣ್ರು, ಅದು ಇದೆಲ್ಲ ಅಸ್ಲಿ ಮಜಾ ಇರೋದು. ಇವಾಗ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಒಂಥರ ಬಣ್ಣಗಳ ತಂಡಕ್ಕೆ ಒಂದು ಚಾಲೆಂಜ್ ಕೊಡ್ತಾರೆ. ಚಾಲೆಂಜ್ ಅಕ್ಸೆಪ್ಟ್ ಯಾವಾಗ ಮಾಡೋದು ಗೊತ್ತಾ? ನಿರಂಜನ್ ನಮ್ ಟೀಮಿಗೆ ಬಂದಾಗ. ಬಿಡ್ರೋ ಹೋಗಲ್ಲ ಬಿಡ್ರೋ ಇಟ್ಸ್ ಓಕೆ. ನೀವು ಕೊಡ್ರೋ ಚಾಲೆಂಜ್ ಕೊಡ್ರೋ, ಪರವಾಗಿಲ್ಲ ಬನ್ರೋ. ಸಂಸಾರ ಅಂದ್ರೆ ಜೋಡ್ ಎತ್ತಿನ ಗಾಡಿ ಇದ್ದ ಹಾಗೆ. ಆದ್ರೆ ಆಗಾಗ ಈ ಈಗೋ ಅನ್ನೋದು ಅಡ್ಡ ಬಂದ್ರೆ, ಅನುಮಾನ ಅನ್ನೋದು ಶುರು ಆದ್ರೆ ಗಾಡಿ ಬ್ಯಾಲೆನ್ಸ್ ತಪ್ಪೋಗುತ್ತೆ. ಲೈಫ್ ಅಲ್ಲಿ ತುಂಬಾನೇ ತಪ್ಪಾಗೋಗುತ್ತೆ. ಹೆಂಡತಿಗೆ ಬುದ್ಧಿ ಕಲ್ಸೋದಕ್ಕೆ ಈ ಗಂಡ ಏನ್ ಪ್ಲಾನ್ ಮಾಡಿದಾನೆ ಗೊತ್ತಾ? ನೋಡ್ಕೊಂಬನ್ನಿ. ಈ ಮದುವೆ ಅಂದ್ರೆ 7 ಜನ್ಮದ ಅನುಬಂಧ ಅಂತಾರೆ. 7 ನಿಮಿಷನ ಅವ್ರ ಜೊತೆ ಬದುಕಾಗಲ್ಲ ಸರ್. ಯಾನೇ ಎಲ್ಲಿ ತಪ್ಕೊಳಕತ್ತದು? ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಾ ಇದೆ ಕಡೆ. ಏನಂತ? ಈ ನಾಯಿ ಯಾಕೆ ಇನ್ನೂ ಆಫೀಸಿಗೆ ಬಂದಿಲ್ಲ ಅಂತ. ಹೌದಾ? ತಮಾಸೆ ಎಲ್ಲೋಗಿದೆ? ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ. ಬ್ಯೂಟಿ ಪಾರ್ಲರ್ ಮುಚ್ಚಿತ ಚಿನ್ನ? ಯಾಕ್ರಿ? ಮುಖ ಮೊದಲು ತರನೇ ಕಿತ್ತೋಗಿರಂಗದೆ. ತಮಾಸೆ ನಿಜಾನೆ ಏನೇ ಅದು? ತಿಂಡಿ. ಕುಂಕುಮ ಡಬ್ಬ ತಗ ಬಂದ್ಬಿಟ್ಟು ತಿಂಡಿ ಅಂತ ಅವಳೆ. ಐ ಆಮ್ ಆನ್ ಡಯಟ್. ಮಹಿಳೆಯರೇ ಮತ್ತು ಮಹನೀಯರೇ, ಆಚೆ ಕೆಲ್ಸಕ್ಕೆ ಗಂಡಸರ ಮೇಲೆ ಡಿಪೆಂಡ್ ಆಗಿದ್ದಕ್ಕೆ ಶತಮಾನಗಳಿಂದ ಹೆಣ್ಮಕ್ಳನ್ನ ಇವರು ಅಡಿಗೆ ಮನೆಗೆ ಸೀಮಿತ ಮಾಡಿದ್ದು. ಇಷ್ಟು ಸಣ್ಣ ವಿಷಯಕ್ಕೆ ಈ ದಮ್ ಕಟ್ಕೊಂಡು ಎಲ್ಲ ಕೇಳ್ಬೇಕಿತ್ತ? ಏನೇ ಬಂದಿರೋದು ನಿನ್ಗೆ? ಸುಮ್ನೆ ನೋಡೆ, ಈ ಹೆಣ್ಮಕ್ಳ ತರ ಬಾಕ್ಸ್ಗೆ ತಿಂಡಿ ಹಾಕೊಳ್ಳೋದು, ಅದನ್ನ ವ್ಯಾನಿಟಿ ಬ್ಯಾಗಲ್ಲಿ ಹಾಕೊಳ್ಳೋದು. ಅಪ್ಪ ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಬಾಗ್ಲಾಕ್ಬಿಟ್ಟು ಬೀಗ ಹಾಕೈತಾ ಇಲ್ವೋ ಅಂತ 4 ಸತಿ ಜಗ್ ನೋಡೋದು, ಇದೆಲ್ಲ ಹುಡುಗರ್ಗೆ ಹಾಕ್ ಬರಲ್ಲಮ್ಮ. ಆ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರೋದೆ ಹೀಗೆ. ಈ ಕಥೆ ಎಲ್ಲ ಬೇಡ, ಬೇಕಾದ್ರೆ ಒಬ್ಳು ಸೆಕ್ರೆಟರಿ ಇಟ್ಕೊಳ್ಳಿ. ಪೇಪರ್ ಅಲ್ಲಿ ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗಿದ್ದಾರೆ, ಇನ್ನೇನ್ ಕ್ಯಾಂಡಿಡೇಟ್ ಬರ್ಬೋದು. ನಿನ್ನ ಮಧ್ಯೆ ಒಂದು ಹೆಣ್ಣ ಆಗದು ಟಣ 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 ಟಣ. ನಿನ್ನ ಜಾಗದಲ್ಲಿ ಒಂದು ಹೆಣ್ಣನ್ನ ತಂದು ಕೂರಿಸ್ಬೇಡ ಕಡೆ. ಬೇಕಾದ್ರೆ ಹೇಳ್ಬಿಡು ನಾನು ನಿನಗೆ ಇಷ್ಟ ಇಲ್ಲ ಅಂತ. ಕಾಶಿಗೆ ಹೋಗ್ಬಿಟ್ಟು ನಾದಮಯ ಅಂತ ಅನ್ನೋರ್ ತರ ಆಡ್ತಾ ನೀರ್ ಬಿಟ್ಟ ನಿಂತ್ಬಿಡ್ತೀನಿ. ಈ ಜಾಗದಲ್ಲಿ ಯಾರನ್ನು ತಂದು ಕೂರಿಸ್ಬೇಡ ಚಿನ್ನ. ನನಗೆ ಗೊತ್ತಿತ್ತು ಕಡೆ, ನೀನು ಒಪ್ಕೋತಿ ಅಂತ ನನಗೆ ಗೊತ್ತಿತ್ತು. ಈ ತರ ಆಕ್ಟಿಂಗ್ ನ ಮಜಾ ಭಾರತ ಸೀಸನ್ 1 ನಲ್ಲೇ ನೋಡಾಗಿದೆ. ಏನ್ ರೆಕಾಗ್ನೈಸೇ ಇಲ್ಲಪ್ಪ. ಯಾವ್ದಿದು ಫಿಗರು? ಐ ಆಮ್ ಎ ಬಾಸ್, ಶೋ ಯುವರ್ ಫೇಸ್. ಡೊನೇಷನ್ ಏನಾರ ಬೇಕಿತ್ತ ಮೇಡಮ್? ಇಲ್ಲಪ್ಪ, ಸೆಕ್ರೆಟರಿ ಬೇಕು ಅಂತ ಆಡ್ ಕೊಟ್ಟಿದ್ರಲ್ಲ, ನಾನು ಅದಕ್ಕೆ ಬಂದಿದ್ದು. ಮನ್ಸಾಕ್ಷಿನೇ ಇಲ್ವೇನೆ ನಿನ್ಗೆ ಸ್ವಲ್ಪದುವೆ? ಇವರು ಟೀ ತರಬೇಕಾದ್ರೇನೆ ಆಂದಿವೆ ಎಲ್ಲ ಚೆಲ್ಕ ಬಿಡಲ್ವೇನೆ? ನಾನು ಹಂಗೇನಿಲ್ಲ, ನಾನು ಈ ವಯಸ್ಸಲ್ಲೂ ವೇಟ್ ಮಿಷಿನ್ ಮೇಲೆ ನಿಂತ್ರೆ ಕರೆಕ್ಟ್ ಆಗಿ ಕಾಯಿನ್ ಹಾಕ್ತೇನೆ. ಅಜ್ಜಿ ಮೂದೇವಿ, ನಿನ್ ಕಣ್ಣಿಗೆ ನಾನು ಅಜ್ಜಿ ತರ ಕಾಣಿಸ್ತೀನೇನೋ? ನಾನು ಇವಾಗ್ಲೂ ಪಾರ್ಕ್ಗೆ ವಾಕಿಂಗ್ ಹೊರಟ್ರೆ ರಿಟೈರ್ಡ್ ಆದವರೆಲ್ಲ ಹಂಗೆ ಗುರಾಯಿಸ್ತಾರೆ. ಯಾವ ತರ? ಪೆಟ್ರೋಲ್ ಬಂಕ್ ಅಲ್ಲಿ ಜೀರೋ ನೋಡೋ ತರ. ಸ್ವಲ್ಪ ಮಾನವೀಯತೆನೇ ಇಲ್ಲ ಕಡೆ ನಿನ್ಗೆ. ನೋಡಿ ತರುಣಿ ಅವ್ರೆ, ಹಂಗ್ ಕರೀನಿ. ನಿಮ್ ಫೈಲ್ ಕೊಡಿ. ಏನ ಫೈಲ್ ಕೊಡಿ? ಫೈಲು ಕೈಲಿ ಕೊಡ್ಬೇಕಾ? ಸುಮ್ಮನೆ ಕೇಳಿಕ್ ಹೋಗುಳ್ಳಾಡು. ಫೈಲು ಏನೋ ಚಿಪ್ತಾ ಇದ್ದೀರಾ? ಏನೋ ಕೊಡ್ತೀರಾ ಅನ್ಕಂಡೆ. ಅಜ್ಜಿ ಬಾಯಿಲಿ ಹೋಗಿದ್ರೆ ಬೀಳೋಷ್ಟು ಹತ್ರದಲ್ಲಿ ಇದೀನಿ ತಾನೆ, ಮತ್ತೆ ಯಾಕೆ ಚೀರ್ತೀಯ? ಹೇಳು. ಅಜ್ಜಿ ಮೆಟ್ಟು ತರುಣಿ ಅಂಕರಿನಿ ಫೈಲ್ ಅಂತೆ ಕೊಡಿ. ಫೈಲಾ? ಮೊದ್ಲು ಏನ್ ಹೇಳಿದ್ರೆ ಫೈಲು ಅಂತ ಕೇಳ್ಸುತ್ತೆ, ನಾನು ಅಂದ್ರೆ ಏನೇನೋ ಕೇಳಿಸ್ಬಿಡುತ್ತೆ ಅವ್ನಿಗೆ. ಏನ್ ಎಕ್ಸ್ಪೀರಿಯನ್ಸು? ಹಂಗಂದ್ರೆ ಅನುಭವ ಅಂತ. ಅನುಭವ ಎಲ್ಲ ಇದೆ, ಅದೆಲ್ಲ ನಿನ್ಗೆ ಹಾಕ್ಲಾ? ಕೆಲ್ಸಕ್ಕೆ ಏನ್ ಬೇಕಾದ ಕೇಳಕ. ನೋಡಿ, ನಮ್ಮ ಆಫೀಸಲ್ಲಿ ನಿಮ್ಗೆ ಯಾವ ತರ ಕೆಲ್ಸನೂ ಇಲ್ಲ, ನೀವು ಓಲ್ಡಿ. ಕೆಲಸ ಇಲ್ದಿದ್ರು ಪರವಾಗಿಲ್ಲ, ಸಂಬಳ ಕೊಡಿ. ನೋಡಿ
ನಮ್ಮ ಆಫೀಸಲ್ಲಿ ನಿಮ್ಗೆ ಯಾವ ತರ ಕೆಲಸನೂ ಇಲ್ಲ, ನೀವು ಹೊಲ್ಡಿ. ಕೆಲಸ ಇಲ್ದಿದ್ರು ಪರವಾಗಿಲ್ಲ, ಸಂಬಳ ಕೊಡಿ. ಸಂಬಳನೂ ಇಲ್ಲ, ಏನೂ ಇಲ್ಲ. ಎದ್ದೋ. ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ ಏನ್ ಗೊತ್ತಿರ್ಬೇಕೋ ಕೇಳಿ, ನಾನು ಹೇಳ್ತೀನಿ. ಹೌದಾ? ರಾಜಾರಾಮ್ ಮೋಹನ್ ರಾಯ್ ಯಾರು? ರಾಜ ರಾಮ ಮೋಹನ ರಾಯ. ಏನ್ ಇವ್ರು ನಿನ್ ಫ್ರೆಂಡ್ಸಾ? ನಿಮ್ ಮಕ್ಕಳು. ಒಳ್ಳೆ ಸೌಕರ್ಯ. ಕೆಲ್ಸಕ್ಕೆ ಯಾವ್ದ್ರಲ್ಲಿ ಬರ್ತೀರಾ? ನಾನಾ ಕಾರಲ್ಲಿ ಬರ್ತೀನಿ. ಕಾರಲ್ಲಿ ಬರೋಳ್ಗೆ ಕೆಲ್ಸ ಬೇಕಾ? ಇಲ್ಲಾಂದ್ರೆ ಮನೆಯಲ್ಲಿ ಬೋರ್ ಆಗುತ್ತೆ. ಬೋರ್ ಅಂತೆ. ಒಂದ್ ಕೆಲ್ಸ ಮಾಡಿ. ಏನು? ಹಗ್ಗ ತಗೊಂಡು ಮರಕ್ಕೆ ಹಾಕ್ಬಿಟ್ಟು ಕೊಣಕೆ ಹಾಕಿ ಉಯ್ಯಾಲೆ ಆಡು. ಬದಿಕಂಡೆ, ಇಲ್ದಿದ್ರೆ ಇತ್ತು. ನೋಡಿ, ನಮ್ಮ ಆಫೀಸಲ್ಲಿ ನಿಮ್ಗೆ ನೋ ವೇಕೆನ್ಸಿ. ಐಸಿ. ಎಸ್. ನಿಮಗೆ ನಮ್ಮಂತವ್ರು ಯಾರು ಬೇಡ ಅಲ್ವಾ? ಆ ಕಡೆ ಹೇಳ, ಆ ಕಡೆ. ನಿಮಗೆ ನಮ್ಮಂತವ್ರು ಯಾರು ಬೇಡ ಅಲ್ವಾ? ವಯಸ್ಸಿನ ಹುಡುಗಿರು ಹೊಲಕಿಶಿಯವರೇ ಬೇಕು ನೋಡಿ. ಜೆ ಅವರೇ, ಜಿಂಚಕ್ ಜಗ ಅಂತನಾ? ಅಲ್ಲ, ಜ್ವಲ ಜಗ್ಗ ಅಂತ. ನಾನು ಒಂದ್ ಕಾಲದಲ್ಲಿ ಮೆರೆದವಳೆ, ಗೊತ್ತಾಯ್ತಾ? ಅದೇ ನೀವಿಲ್ದಿದ್ರೆ ಏನಂತೆ, ನಮ್ಗೆ ಗುರು ಕಿರಣ್ ಸರ್ ಇದ್ದಾರೆ. ನಾನು ಅವ್ರ ಪರ್ಸನಲ್ ಸೆಕ್ರೆಟರಿ ಆಗಿ ಸೇರ್ಕೊತೀನಿ. ಬಾಯ್. ನಿನಗೆ ಒಳ್ಳೆ ಸಾವು ಬರಲ್ಲ ಕಡೆ. ರೀ, ಇವಾಗ್ಲಾದ್ರೂ ಗೊತ್ತಾಯ್ತಾ ನನ್ ಜಾಗ ತುಂಬಸಕ್ಕೆ ಯಾರಿಂದನೂ ಆಗಲ್ಲ ಅಂತ? ಹೌದು ಕಣೆ, ಇವಳ ಜಾಗ ತುಂಬಸಕ್ಕೆ ಯಾರಿಂದನೂ ಆಗಲ್ಲ. ಇನ್ನೇನ್ ಹೇಳಿದೆ ನಾನು? ಇನ್ನೊಬ್ರು ಯಾರು ಬರ್ತಿದ್ದಾರೆ ರೀ. ಇವ್ರು ಹೆಂಗಿದಾರೋ ಏನೋ, ನನಗಂತೂ ಸಖತ್ ಮಜಾ ಬರ್ತಿದ್ದಾರೆ. ಹಾಯ್ ಸರ್, ಮೇ ಕಮ್ ಇನ್? ನಿಮ್ಗೆ ಯಾಕೆ ತೊಂದ್ರೆ? ನಾನೇ ಬರ್ತೀನಿ ರೀ. ಎಸ್, ಕಮ್ ಇನ್. ಹಾಯ್ ಹಾಯ್. ಹಲೋ, ಏನಿದು? ಕಲ್ಚರ್ ಅಂತೆ, ಕಲ್ತು ಕಡೆ. ಅಂದಾಗೆ ಯುವರ್ ಸ್ವೀಟ್ ನೇಮ್? ನಿಮಗ್ ಕೊಟ್ರೆ ನನಗಾಗತ್ತೆ, ನನಗ್ ಕೊಟ್ರೆ ನಿಮಗಾಗತ್ತೆ. ತೃಪ್ತಿ. ಕೊಡ್ತೀರಾ? ಫೈಲ್ ಕೊಡ್ತೀರಾ ಅಂದೆ. ತಗೊಳ್ಳಿ ಸರ್. ಆಕ್ಚುಲಿ ನನ್ನ ಪಾಲಿಸಿ ಏನು ಗೊತ್ತಾ? ಆಫೀಸ್ ಇಟ್ರೆ ಬಾಸ್ ತೃಪ್ತಿ ಆಗ್ಬೇಕು, ಅಂಗಡಿ ಇಟ್ರೆ ಕಸ್ಟಮರ್ ತೃಪ್ತಿ ಆಗ್ಬೇಕು, ಮದ್ವೆ ಆದ್ರೆ ಗಂಡನಿಗೆ ತೃಪ್ತಿ ಆಗ್ಬೇಕು. ಐ ಡೂ ಮೈ ಜಾಬ್. ಒಟ್ನಲ್ಲಿ ನನ್ನ ಸುತ್ತಮುತ್ತ ಇರೋರು ಯಾವಾಗ್ಲೂ ತೃಪ್ತಿ ಪಡ್ಬೇಕು. ಕೊಡ್ತೀರಾ? ಫೈಲ್ ಕೊಡ್ತೀರಾ? ತಗೊಳ್ಳಿ. ಈ ಫೈಲ್ ನಾನರಾಗಿರ್ಬಾರ್ದ? ಫೈಲ್ ತುಂಬಾ ಚೆನ್ನಾಗಿದೆ. ಅದು ಆಕ್ಚುಲಿ ಫ್ರಾನ್ಸ್. ಯಾರು ನೀವು? ಅದ ಪೇಪರ್ ಅಲ್ಲಿ ಸೆಕ್ರೆಟರಿ ಬೇಕಿತ್ತು ಅಂತ ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಅದಕ್ಕೆ ಬಂದೆ. ಆರ್ ಯು ಕ್ಯಾಂಡಿಡೇಟ್? ಎಸ್. ಹಲೋ, ಏನಿದು? ಮೇಡಮ್, ಸೆಕ್ರೆಟರಿ ಅಂದ್ರೆ ಹಾಫ್ ವೈಫ್ ಇದ್ದಂಗೆ. ಫುಲ್ ವೈಫು, ನಾನು ಇಲ್ಲೇ ಇದ್ದೀನಿ. ಸರ್, ಇವ್ ನೀವ್ ಹೇಳ್ತೀನಾ? ಬ್ಯಾಡ್ ಟೇಸ್ಟ್. ಏನ್ ಮಾಡ್ಲಿ, ಇರುಳು ಕಂಡ ಬಾವಿಗೆ ಆಗಲು ಹೋಗಿ ಬಿದ್ಬಿಟ್ಟೆ. ಥ್ಯಾಂಕ್ ಯು. ಓಕೆ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗೋರ್ಗು ಕೀಪ್ ಡಿಸ್ಟೆನ್ಸ್. ಸರ್, ಕೀಪ್ ಡಿಸ್ಟೆನ್ಸ್. ಸಾಕಾ? ಅಂದಾಗೆ ನೀವು ಯಾವೂರು? ನಾನು ಹುಟ್ಟಿದ್ದು ಮೈಸೂರು, ಓದಿದ್ದೆಲ್ಲ ಬ್ಯಾಂಗ್ಳೂರು. ಬ್ಯಾಂಗ್ಳೂರ್ ಮೈಸೂರು ಅಲ್ಲ, ಮೈಸೂರಿಂದ ಬ್ಯಾಂಗ್ಳೂರ್ ತನಕ ಓದಕ್ ಬರ್ತಿದ್ರಲ್ಲ, ತುಂಬಾ ದೂರ ಆಗ್ತಾ ಇರ್ಲಿಲ್ವಾ? ಏನೇ ಇದೆ, ಮರ ದಿಮ್ಮಿ ಇದ್ದಂಗಿದೆ. ಅಂದಾಗೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಣ. ಓಕೆ. ಇವಾಗ ನಾನು ಆಫೀಸಲ್ಲಿ ಇರ್ತೀನಿ. ಮಾರ್ನಿಂಗ್ ಬಂದಾಗ ಯಾವ ರೀತಿ ವಿಶ್ ಮಾಡ್ತೀರಾ? ಸರ್, ನಾನು ಬೆಳಗ್ಗೆ ಮನೆಯಿಂದ ಆಫೀಸಿಗೆ ಬಂದಾಗ ಸರ್ ಗುಡ್ ಮಾರ್ನಿಂಗ್ ಅಂತೀನಿ. ನಾವು ಬಿಸ್ನೆಸ್ ಟೂರ್ಗೆ ಆಚೆ ಹೋಗಿದ್ದಾಗ ಸರ್ ಇಟ್ಸ್ ಮಾರ್ನಿಂಗ್ ಅಂತೀನಿ. ಸೂಪರ್ ಕಣೆ ಇವಳು. ಇಂಟರ್ವ್ಯೂಗೆ ಕೇಳ್ಬೇಕಾಗಿರೋ ಕರೆಕ್ಟ್ ಆಗಿರೋ ಕ್ವೆಶ್ಚನ್ ಕೇಳ್ರಿ. ಮೇಡಮ್, ನಾನು ನಿಮ್ಗೊಂದು ವಿಷಯ ಹೇಳ. ಹೇಳು. ನೀವೊಂಚೂರು ಚೆನ್ನಾಗಿಲ್ಲ. ನೆಕ್ಸ್ಟ್ ಕ್ವಶನ್. ಓಕೆ. ಈಗ ನನಗೆ ಕಾಫಿ ಬೇಕು ಅಂತ ಕೇಳ್ತೀನಿ, ಯಾವ ರೀತಿ ತಂದು ಕೊಡ್ತೀರಾ? Pussycat, pussycat, missing
ಕಾಫಿ ತುಂಬಾ ಚೆನ್ನಾಗಿದೆ. ಚೆಲ್ಲಿತು ಪಾಯಸ ಚೆಲ್ಲಿತು. ಎಕ್ಸ್ಕ್ಯೂಸ್ ಮೀ, ನಾನು ಚೆಲ್ಲಿದ್ದು ಕಾಫಿ ಅಲ್ವಾ? ನೀವು ಕಾಫಿ ಚೆಲ್ಲಿದ್ರು ಪಾಯಸ ತರನೇ ಇರುತ್ತೆ. ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗೋವರೆಗೂ ಕೀಪ್ ಡಿಸ್ಟೆನ್ಸ್. ಸರ್, ಕೀಪ್ ಡಿಸ್ಟೆನ್ಸ್. ಸಾಕಾ? ಮೇಡಮ್, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಹೇಳ್ ಸಾಯಿ. ನೀವ್ ಹೇಗಿದ್ದೀರಾ ಗೊತ್ತಾ? ಹೇಗಿದ್ದೀನಿ? ಈ ಗಂಡಸರಿಗೆ ಲೇಡಿ ಗಿಟಪ್ ಹಾಕ್ದಂಗಿದ್ದೀರಾ. ನೀನ್ ಹೆಂಗಿದ್ಯಾ? ಅವರು ಬೈ ಬರ್ತೆ ಲೇಡಿ ಕಣೆ. ನಿಮ್ದು ಜನರಲ್ ನಾಲೆಡ್ಜ್ ಎಲ್ಲ ಹೇಗೆ? ಸೂಪರ್. ಹಂಗಾದ್ರೆ ಒಂದೆರಡು ಪ್ರಶ್ನೆ ಕೇಳಲ್ಲ? ಆಫ್ ಕೋರ್ಸ್. ಇವಾಗ ಮಂಚದ ಮೇಲೆ ನಾವು ಯಾವ ಕಡೆ ಮಲ್ಕೊಬೇಕು? ಮೇಲ್ಗಡೆ. ಇನ್ನೇನ್ ಕೆಳಗೆ ಮಲ್ಗೋಕ್ಕಾಗತ್ತಾ? ಸೂಪರ್ ಕಡೆ ಇವಳು. ಮಂಚದ ಕ್ವಶನ್ಸ್ ಎಲ್ಲ ಯಾಕ್ರಿ? ಬೇರೆ ಏನಾದ್ರೂ ಕೇಳ್ರಿ. ನೀವು ನಿಜವಾಗ್ಲೂ ಚೆನ್ನಾಗಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬೈಕ್ಗೂ ಬಾಯ್ ಫ್ರೆಂಡ್ಗೂ ಏನ್ ವ್ಯತ್ಯಾಸ? ಬೈಕ್ ನ ಕಿಕ್ ಮಾಡಿ ಯೂಸ್ ಮಾಡ್ತೀವಿ. ಎಸ್. ಬಾಯ್ ಫ್ರೆಂಡ್ ನ ಯೂಸ್ ಮಾಡಿ ಕಿಕ್ ಮಾಡ್ತೀವಿ. ಥ್ಯಾಂಕ್ಸ್ ಕಣೆ. ಸೂಪರ್ ಕಣೆ ಇವಳು. ರೀ, ಕರೆಕ್ಟ್ ಆಗಿರೋ ಕ್ವೆಶನ್ಸ್ ಕೇಳ್ರಿ. ಎನಿ ಅಬ್ಜೆಕ್ಷನ್ಸ್? ನೋ ಅಬ್ಜೆಕ್ಷನ್ ಅಪ್ಪ. ನೋ ಅಬ್ಜೆಕ್ಷನ್ ಅಂತೆ. ಬಟ್ ಆಲ್ಸೋ ಐ ನೀಡ್ AC. ತೃಪ್ತಿ, ಏನಿದೆ? ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗೋವರೆಗೂ ಕೀಪ್ ಡಿಸ್ಟೆನ್ಸ್. ಕೀಪ್ ಡಿಸ್ಟೆನ್ಸ್ ಅಂತೆ. ಸಾಕಾ? ಸಾಕಾ? ನೀವು ನಿಜವಾಗ್ಲೂ ಚೆನ್ನಾಗಿಲ್ಲ. ಏನದು? ಇರುವೆ ಕಚ್ಚಿಬಿಡ್ತು. ಇರುವೆ ಇರುವೆ ಎಲ್ಲಿರುವೆ? ನಾನಿಲ್ಲೇ ಇರುವೆ. ಇರುವೆನಾ ನೀನು? ರೆಡಿ ಆನೆ ಇದ್ದಂಗಿದ್ಯಾ? ಯಾವ ಇರುವೆ? ಯಾವುದು ಅಂತ ಹೇಳಿ? ಎಲ್ಲ ಒಂದೇ ತರದನೇ ಇರುತ್ತಲ್ವಾ? ನನ್ನ ಆಫೀಸಲ್ಲಿ ನಿಮ್ಗೆ ಇರುವೆನೆ ಕಚ್ಬಾರ್ದು, ಆ ತರ ನೋಡ್ಕೊಂತೀನಿ. ಥ್ಯಾಂಕ್ ಯು. ಇಂಟರ್ವ್ಯೂ ಮಾಡಿ ಅಂದ್ರೆ ಏನೇನೋ ಕೇಳ್ತಿದ್ದೀರಲ್ರಿ. ಕ್ಲೈಮ್ಯಾಕ್ಸ್ ಬಂತು, ಇಂಟರ್ವ್ಯೂ ಮಾಡ್ಬೇಕಂತ. ಆರ್ ಯು ಸಿಂಗಲ್? ಸರ್, ನನಗೂ ಗಂಡ ಆಫೀಸಿಗೆ ಹೋಗುವಾಗ ಮುತ್ತು ಕೊಟ್ಟು ಕಳ್ಸ್ಕೊಡ್ಬೇಕು ಅಂತ ಆಸೆ. ಆದ್ರೆ ಆಗಲ್ವಲ್ಲ. ಯಾಕೆ? ಗಂಡನೇ ಇಲ್ವಲ್ಲ. ಸತ್ತೋಗ್ಬಿಟ್ನಾ? ಓಡೋಗ್ಬಿಟ್ನಾ? ಇಲ್ಲ, ನೀನ್ ಯಾವ ತರ ನೋಡಿ ನನಗೆ ಉರಿಸ್ತೀಯಾ? ನಾನು ನಿನಗೆ ಉರಿಸ್ಲಾ? ನಂಗಿನ್ನು ಮದ್ವೆನೇ ಆಗಿಲ್ಲ. ಸೂಪರ್ ಕಡೆ ಇವಳು. ಸರ್, ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಹೇಳಿ. ನೀವು ನನಗೆ ಕೆಲಸ ಕೊಟ್ರೆ ನಿಮ್ಗೂ ಈ ಕಂಪ್ನಿಗೂ ತೃಪ್ತಿ ಕೊಡ್ತೀನಿ. ನಿಮ್ಗೆ ಕೆಲಸ ಕೊಟ್ಟು ಅರ್ಧ ಗಂಟೆ ಆಗೋಯ್ತು. ಯಾವಾಗ? ಇರುವೆ ಕಚ್ಚಿದಾಗ. ತೃಪ್ತಿ, ನಾನು ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ತಿಂಡಿ ಮಾಡ್ಕೊಬರೋಣ? ಊಟನೇ ಮಾಡೋಣ. ಅಯ್ಯೋ ರೀ, ಅಲ್ಲೇ ಕೂಗ್ತೀರಾ? ಇಲ್ಲೇ ಕೂತ್ಕೊಳ್ಳಿ, ನಾನೇ ತಿನ್ನಿಸ್ತೀನಿ. ಬೇಡ ಕಡೆ. ಅದೇನ್ ಸಾಲೆನ ಚಪಾತಿ ಹಿಟ್ಟ ಢಪ್ ಢಪ್ ಅಂತ ಹೊಡಿಯಕ್ಕೆ. ಅಜ್ಜಿ ಬಂತು. ಲೇ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಕಣೆ. ಬಂದು ತಿಳ್ಕೊ, ಅವಳು ಹಾಕೊಳ್ಳೋ ಬಟ್ಟೆ ಹಂಚ್ಕೋತಾಳೆ, ತಿನ್ನೋ ತಟ್ಟೆ ಹಂಚ್ಕೋತಾಳೆ. ಆದ್ರೆ ತಾಳಿ ಕಟ್ಟಿರೋ ಗಂಡನ್ ಮಾತ್ರ ಯಾವತ್ತೂ ಹಂಚ್ಕೊಳ್ಳಲ್ಲ ಕಣೆ. ಹೇ, ನನ್ ಗಂಡನೇ ನೋಡ್ಕೋತೇನೆ ನಿನ್ನ. ಲೇ, ಇದೆಲ್ಲ ನಾಟಕ ಕಣೆ. ನಿನ್ ಪೇಪರಲ್ಲಿ ಆಡ್ ಕೊಟ್ಟಿರೋದು ನನ್ಗೆ ಗೊತ್ತಾಯ್ತು. ಅದಕ್ಕೆ ಅವ್ನು ಹುಡುಗಿ ಅನ್ಕಂಡ ಅವನು ರಾಘವೇಂದ್ರ ಕಡೆ ಹುಡುಗಿ ತರ ಆಕ್ಟ್ ಮಾಡಕ್ ಕರ್ಕ ಬಂದೆ. ಮಗ, ಥ್ಯಾಂಕ್ಸ್ ಕಣ. ಸಖತ್ತಾಗಿ ಆಕ್ಟ್ ಮಾಡಿದೆ ಮಗ, ಸೂಪರ್ ಕಣ. ಮೇಡಮ್, ಒಂದು ವಿಷಯ ತಿಳ್ಕೊಳ್ಳಿ. ಯಾವ ಸೆಕ್ಯೂರಿಟಿನೂ ಈ ತರ ಇರಲ್ಲ. ಆಮೇಲೆ ಆಕ್ಚುಲಿ ಹೆಣ್ಣು ಗಂಡಿಗೆ ಸಮ ಅಲ್ಲ, ಒಂದು ಕೈ ಮೇಲಿರ್ತಾಳೆ. ನೀವು ಸಮ ಆಗ್ಬೇಕು ಅಂತ ಹೋರಾಡ್ತಿದ್ದೀರಾ, ಅದು ನಿಮ್ಮ ದಡ್ತನ. ಇಷ್ಟೊಳ್ಳೆ ಗಂಡ ಇದ್ದಾನೆ, ಪ್ಲೀಸ್ ಅಂದ್ಮೇಲೆ ಅನುಮಾನ ಪಡ್ಬೇಡಿ. ಬಾಯ್ ಮಗ. ಇಲ್ಲಿ ನೋಡೋ ಮಗ, ನಾನು ಹೇಳೋದೇ ಮರ್ತ್ಬಿಟ್ಟೆ. ಮೇಡಮ್, ನಾನು ನಿಮ್ಗೊಂದು ಏನೋ ಹೇಳ್ಬೇಕಂತ ಬಂದೆ. ಅಯ್ಯೋ ಹೇಳಿಪ್ಪ. ಪ್ಲೀಸ್, ನೀವು ಬೇಜಾರಾಗಬೇಡಿ. ಅಯ್ಯೋ ಇಲ್ಲ, ನೀವು ನಮ್ಮ ತಾಯಣೆ ಚೆನ್ನಾಗಿಲ್ಲ. ಮಿಸ್ ಇವರೇ, ಸರ್ ಸರ್ ಅನ್ಬೇಡಿ ಪ್ಲೀಸ್, ಕಾಲ್ ಮೀ ನೀ. ಯಾ, ನೀ. ಯಾ. ನಿಮ್ಮ ಹೆಸರೇನು? ನಿಮಗ್ ಕೊಟ್ರೆ ನನಗಾಗತ್ತೆ, ನನಗ್ ಕೊಟ್ರೆ ನಿಮಗಾಗತ್ತೆ. ಆ ತರ ಕೊಟ್ಟು ರೂಢಿ ಇಲ್ಲ, ಆದ್ರೂ ಏನ್ ಕೊಡೋದದು? ತೃಪ್ತಿ.
ಏನ್ ವಾ ಏನೋ ಹೆಸರದು. ಈ ಒಂದು ಸ್ಕಿಟ್ ಹೇಗಿತ್ತು ಕೇಳೋಣ. ಗುರು ಸರ್. ನಿಜವಾಗ್ಲೂ ಸಿಕ್ಕಾಪಟ್ಟೆ ನಕ್ಕು ಥ್ಯಾಂಕ್ಲಿ ರಾಘು ಎಂಟ್ರಿಯಿಂದ ಕಳೆನೇ ಚೇಂಜ್ ಆಯ್ತಪ್ಪ ಸೆಟ್ಟಿಗೆ. ನನಗೆ ಐ ಥಿಂಕ್ ಮೇಘನಾ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಮೇಘನಾ ನಗುವಾಗ ನನಗೆ ರಚಿತಾ ನೆನಪಾಗ್ತಾ ಇತ್ತು. ವೆರಿ ಎಂಟರ್ಟೈನಿಂಗ್. ನಿಜವಾಗಿ ಒಂದ್ ಮಾತಲ್ಲಿ ಹೇಳಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ತೃಪ್ತಿ ತಂತು. ಎಸ್ ರಚಿತಾ. ಖಂಡಿತವಾಗ್ಲೂ ಆ ತೃಪ್ತಿ ಏನ್ ಅವ್ರು ಹೇಳಿದ್ರು, ಎಲ್ರಿಗೂ ಜಗಪ್ಪಾಗಿ ತೃಪ್ತಿ ಕೊಡ್ತೀವಿ ಅಂತ ಏನ್ ಅಂದ್ರು, ನಮಗೆ ಎಲ್ರಿಗೂ ಆ ತೃಪ್ತಿ ಸಿಕ್ಕಿದೆ ನಿಮ್ಮ ಒಂದು ಸ್ಕಿಟ್ ಇಂದ. ಖಂಡಿತವಾಗ್ಲೂ ತೃಪ್ತಿ ಕೊಟ್ಟಿದ್ಕೆ ಥ್ಯಾಂಕ್ ಯು ಸೋ ಮಚ್ ತೃಪ್ತಿ ಅವರೇ. ಥ್ಯಾಂಕ್ ಯು. ನೀವು ಬಂದ್ಮೇಲೆ ಆ ತೃಪ್ತಿ ಆಯ್ತು ನಮಗೆ. ನಿಮ್ಮನ್ನ ನೋಡಿದ ಎಷ್ಟು ಖುಷಿ ಆಯ್ತು ಅಂದ್ರೆ ಒಳ್ಳೆ ನಾನ್ ವೆಜ್ ಊಟ ಮಾಡಷ್ಟು ತೃಪ್ತಿ ಆಯ್ತು ನಮಗೆ. ರಾಘು ಎಂಟ್ರಿ ಸಾಂಗ್ ಇಷ್ಟ ಆಯ್ತು, ಬಟ್ ಲಾಸ್ಟ್ ಅಲ್ಲಿ ಈ ರಾಘುದು ಈ ತರ ಒಂದು ಟ್ವಿಸ್ಟ್ ಇದೆ ಅಂತ ನಮ್ಗೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಅಂಡ್ ರಾಘು ಕೊಟ್ಟಿದ್ದ ಮೆಸೇಜ್ ತುಂಬಾನೇ ಇಷ್ಟ ಆಯ್ತು ನನಗೆ. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಅಂಡ್ ಸಕ್ಕತ್ ಮಜಾ ಮಾಡಿದ್ವಿ ಎಲ್ರು. ಸೂಪರ್. ನಿಜವಾಗ್ಲೂ ರಾಘು ಕ್ರೆಡಿಟ್ ಅಫ್ಕೋರ್ಸ್ ಡೈಲಾಗ್ ರೈಟರ್ ಹೋಗ್ಬೇಕು. ಬಹಳ ಚೆನ್ನಾಗಿದೆ ಡೈಲಾಗ್. ಹೆಣ್ಣು ನಮ್ಗೆ ಸಮ ಕೊಡಿ ಅಂತಾರೆ, ಯಾಕೆ ಜಗಳ ಆಗ್ತೀರಾ, ಹೆಣ್ಣು ಯಾವಾಗ್ಲೂ ಒಂದ್ ಲೆವೆಲ್ ಮೇಲೆ ಅಂತ. ವೆಂಕಟ್ ಸೂಪರ್ ರೀ, ಸೂಪರ್. ಸೊ ಇದು ಯಾವ ತರ ಬಣ್ಣ ಕಾಣಿಸ್ತೀನಿ ಕಿರಣ್? ಎಲ್ಲ ಬಣ್ಣ ತುಂಬಾ ಇಷ್ಟ ಆಯ್ತು. ಅದೊಂಥರ ಇದು ಕಾಮನ ಬಿಲ್ಲು ಇದ್ದಂಗೆ. ಸೊ ಯಾವ್ದನ್ನ ಪಿಕ್ ಮಾಡೋದು ಗೊತ್ತಾಗ್ಲಿಲ್ಲ, ಎಲ್ಲದೂ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಓವರ್ ಆಲ್ ಸ್ಕಿಟ್ ಬಗ್ಗೆ ಹೇಗೆ ಅನಿಸ್ತು? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫ್ರಮ್ ದಿ ಬಿಗಿನಿಂಗ್ ನೀವೆಲ್ಲರೂ ನಿಮ್ಮ ಕ್ಯಾರೆಕ್ಟರ್ಸ್ನ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರಿ. ನನ್ಗೆ ಎಲ್ಲೂ ನೀವು ಯಾರು ರಿಯಲ್ ಇದ್ ಕಾಣಿಸ್ಲೇ ಇಲ್ಲ. ನಗಸ್ತಾ ಯೋಚನೆ ಮಾಡುವಂಗೂ ಮಾಡ್ತು ಈ ಸ್ಕಿಟ್ಟು. So I think in all terms it was a fantastic ಇದು. I had a great time. 100% ಪೈಸಾ ವಸೂಲ್, 100% ತೃಪ್ತಿ ಸಿಕ್ತು ನನಗೆ. ಗೀತಾ ಹೇಗೆ ಅನಿಸ್ತು? ನಾನು ರಾಘು ಅವ್ರ ಫ್ಯಾನು. ಅವರು ಅವ್ರ ಟಿವಿಲಿ ನೋಡಿದಾಗೆಲ್ಲ ಅಕಸ್ಮಾತ್ ಚೇಂಜ್ ಮಾಡ್ತಿದಾಗ ಅವ್ರು ಕಾಣಿಸಿದ್ರೆ ನಾನು ಐ ಸಿಟ್ ಅಂಡ್ ವಾಚ್ ಅವ್ರ ಒಂದು ಪರ್ಫಾರ್ಮೆನ್ಸ್ನ. ಸೊ ಐ ಥಿಂಕ್ ಈಸ್ ಆಲ್ಸೋ ತುಂಬಾ ಹಾಟ್ ಆಗಿದಾರಲ್ವ ಅವರು. ಇದು ಒಂಥರ ಅನ್ಫೇರ್. ಇದು ಹೆಣ್ಮಕ್ಳೇ ಇಷ್ಟು ಹಾಟ್ ಆಗಿರಲ್ಲ, ಹೆಂಗೆ ಇವ್ರು ಇಷ್ಟೊಂದು ಹಾಟ್ ಆಗಿದ್ದಾರೆ ಅಂತ. ನನಗೆ ಓವರ್ ಆಲ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ನಾನು ತುಂಬ ಖುಷಿ ಪಟ್ಟೆ, ಮಜಾ ಮಾಡಿದೆ. ಆಲ್ ದ ಬೆಸ್ಟ್ ಎವ್ರಿಬಡಿ. ಥ್ಯಾಂಕ್ ಯು. ಈ ಒಂದು ಸ್ಕಿಟ್ಟು ಓಕೆ ಆಗಿತ್ತು ಅಂತ ಹೇಳಿದ್ದಾರೆ ಜಡ್ಜಸ್. ಹೇಳಿದಾರ ಚಾನ್ಸ್ ಇಲ್ಲ, ಒಬ್ರಿಗಿಂತ ಅವರು ಸೂಪರ್ ಆಗಿದೆ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಈ ಸಲ ಮಜಾ ಭಾರತದ ಬೇರೆ. ಸದ್ಯಕ್ಕೆ ನಿಮ್ಮ ಜಾಗ ಅದೇ, ಹೋಗ್ಬಿಟ್ಟು ಬನ್ನಿ. ಗಂಡ ಹೆಂಡತಿ ಅಂದ್ರೆ ಹಾಲು ಜೇನು ಇದ್ದ ಹಾಗೆ, ಮೀನು ನೀರಿದ್ದಂಗೆ, ಹಂಗೆ ಹಿಂಗೆ ಏನೋ ಹೇಳ್ತಾ ಇರ್ತೀವಿ. ಆದ್ರೆ ಈ ಜೋಡಿ ನೋಡಿದ ಮೇಲೆ ಹಿಂಗೆಲ್ಲ ಹೇಳ್ಬೇಕಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನಡೀತಾ ಇರೋ ಸ್ಟೋರಿ ನೋಡ್ಬಿಡಿ, ಆಮೇಲೆ ನೀವೇ ಹೇಳ್ತೀರಾ ನೋಡಿ. ಅಯ್ಯೋ ಅದೇನೋ ಅಂತ ಕಟ್ಕೊಂಡೆ ಇವನ್ನ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನೆಮ್ಮದಿ ಅನ್ನೋದೇ ಇಲ್ವೇ? ನಂದು ಒಂದು ಬಾಳ ಇವಳು ಕಟ್ಕೊಂಡ್ರ ಮೇಲೆ ನನ್ನ ತಲೆ ಬೋಳ. ಜೀವನ ಸಂಗಾತಿ ಸಿಗ್ತಾಳೆ ಅಂತ ಕಟ್ಕೊಂಡೆ, ಸಿಕ್ಕಿದ್ದು ಜೀವಾವಧಿ ಶಿಕ್ಷೆ. ಈ ನಾಯಿನ್ ಮದ್ವೆ ಆಗೋಕ್ಕಿಂತ ಬೀದಿಗೆ ಹೋಗೋ ಭಿಕ್ಷುಕನ್ ಮದ್ವೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತೋ ಏನೋ. ಕರೆಕ್ಟ್. ಅವ್ರವ್ರ ಯೋಗ್ಯತೆ ಏನೇನಿದೆಯೋ ಅದನ್ನೇ ಯೋಚನೆ ಮಾಡ್ಬೇಕು. ನಾಳೆ ನಮ್ಮ ಬಾಸು ನಮ್ಮ ಮನೆಗೆ ಬರ್ತಾವ್ರೆ, ಪ್ಲೀಸ್ ಹಠ ಮಾಡ್ಬೇಡ, ಹೋಗೋಣ ಬಾ. ನಾನ್ ಬರಲ್ಲ ರೀ. ಬರಲ್ಲ ಅಂದ್ರೆ ಬರಲ್ಲ ನಾನು. ಬಾರೆ ಬಾ ಚಿನ್ನ. ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನ್ ನಿಮ್ ಮನೆಗ್ ಬರಲ್ಲ ಅಂದ್ರೆ ಹೋಗಲ್ಲ. ಹೋಗು ಬೈಲೆ ಚಿನ್ನ. ಏನ್ ಗೊತ್ತಾ, ನೀನ್ ಅಲ್ಲೇ ಇರಪ್ಪ, ಆಮೇಲೆ ಹೋಗು ಇರು ಚಿನ್ನು ಬಂಗಾರು. ನಿನ್ ಎಷ್ಟು ಹೇಳ್ತಾ ಇದ್ದೀನಿ, ನಾನು ಇಲ್ದೆ ಹೋದಾಗ ಅಲ್ಲಿ ಇಲ್ಲಿ ಹೋಗ್ಬೇಡ ಅಮ್ಮ. ಒಂದ್ ವಿಷಯ ನೆನ್ಪಿರ್ಲಿ, ಮನೇಲಿ ನಾನು ಇಲ್ಲ ಅಂತ ಅಲ್ಲಿ ಇಲ್ಲಿ ಚಕ್ಕಂದ ಆಡಿ ನನಗ್ ಸಿಗಾಕಂದೆ ನೀನ್ ಏಡ ಎತ್ಬಿಡ್ತೀನಿ, ನೆನಪಿರ್ಲಿ. ಗಂಡ ಹೆಂಡತಿ ಅಂದ್ರೆ ಸೂಜಿ ದಾರ ಇದ್ದಂಗೆ. ಈ ಸಂಸಾರ ಅನ್ನೋ ಬಟ್ಟೆ ಹರಿದು ಹೋದ್ರೆ ಹೊಲ್ಕೊಂಡು ಹೋಗ್ತಾ ಇರ್ಬೇಕು. ಬಾರೆ ಏನ್ ಮಾಡ್ತಾ ಇದ್ದೀನಿ ಇಲ್ಲಿ? ಫೋನಲ್ಲಿ ಮಾತಾಡ್ತಾ ಇದ್ದೀನಿ ತಾನೆ, ಸೈಲೆಂಟ್ ಆಗಿ ನಿಂತ್ಕೊಳ್ಳಲ್ಲ. ನೋಡ್ರಿ, ನಾನ್ ನಿಮ್ ಮನೆಗ್ ಬರಲ್ಲ ರೀ. ನಾನು ನನ್ ತವ್ರ ಮನೆಗ್ ಹೋಗ್ತೀನಿ. ಹೇಳ್ದ ತಾನೆ ಮಾತಾಡ್ಬೇಡ ಅಂತ. ಮಾತಾಡಲ್ಲ. ಚಿನ್ನ ಎಲ್ಲಿದ್ದೆ? ಮನೇಲಿ ಇದೀಯಾ? ನನ್ಗೆ ಯಾಕೋ ಡೌಟ್ ಬರ್ತದೆ. ಕರೆಕ್ಟ್ ಎಲ್ಲಿದೆಯೋ? ಅಡುಗೆ ಮನೇಲಿ ಇದೀಯಾ? ಪಾತ್ರೆ ಸೌಂಡ್ ಮಾಡು. ಕರೆಕ್ಟ್ ಅಲ್ಲೇ ಇದ್ದೆ. ಈಗ ಚಿಲ್ಕ ಹಾಕು.
ಪಮ್ಮಿ ಇದ್ದದ ಪಮ್ಮಿ ಮಾತಾಡ್ಸೋ ಪಮ್ಮಿ ಅದೇ ಸೈಲೆಂಟ್ ಆಗಲ್ಲೇ ಇರು ಹಾ ಈ ಸಮಾಜನ ಬೇಡ ಮನೆಗೆ ಹೋಗೋಣ ಬಾರೆ ಬರಲ್ಲ ರೀ ನಾನು ಬಾರೆ ಬರಲ್ಲ ಅಂದ್ರೆ ಬರಲ್ಲ ನಾನು ಬಾರೆ ಹೋಗೋಣ ಇಲ್ಲಪ್ಪ ನಿಂತಿದ್ದೀನಿ ನನ್ನ ಎದುರಿಗೆ ಒಂದು ಹೆಣ್ಮಗು ಕೈ ಕೈ ಎಳಿತಾ ಇದ್ದಲ್ಲ ನಿನ್ಗೆ ಗೊತ್ತಾಗಲ್ವೇ ಲೋಫರ್ ಕೈ ಬಿಡ ಬಿಡಲ್ಲ ಕೈ ಬಿಡಲ್ಲ ಅಯ್ಯಯ್ಯೋ! ಅಯ್ಯಯ್ಯೋ ಅವ್ರನ್ನ ಬಿಟ್ಬಿಡಿ ಅವರು ನನ್ನ ಗಾಂಡ 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 ಮತ್ ಮೊದ್ಲೇ ಹೇಳ್ಲಿಲ್ಲ ಗಾಂಡ ಅಂತ ಈಗ ಹೇಳ್ದಲ್ಲ ಬಿಟ್ಬಿಡಿ ನಿಜವಾಗ್ಲು ಗಂಡನ ಗಂಡನೇ ಕರೆಕ್ಟ್ ಹೇಳು ಇಲ್ಲಿ ನೋಡಿ ಸಾರಿ ಕಣೋ ಬೇರೆ ಯಾರು ಅಂತ ಹೊಡೆದ್ಬಿಟ್ಟೆ ಸಂಸು ಹೊಡೆದಾದ್ರ ಮೇಲೆ ಗಂಡ ಅಂತೀಯಲ್ಲೇ ಆಯ್ತು ಹೋಗೋಣ ಬಾರೆ ಮನೆಗೆ ಇನ್ನೊಂದ್ರೆ ಇಲ್ಲಿ ನೋಡಿ ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ ಅಂದ್ರೆ ಆಗಿದ್ನೆಲ್ಲ ಮರ್ತು ಬಿಡು ಐ ಲವ್ ಯು ಅಲ್ಲ ಗುರು ಅದು ನಂದ ಇಲ್ಲ ಮಗ ಮುಚ್ಕೊಂಡು ಹೇಳು ಮತ್ತೆ ಆಗಿದ್ದೆಲ್ಲ ಮರ್ಬಿಡು ಚಿನ್ನ ಐ ಆಮ್ ಸೋ ಸಾರಿ ಐ ಲವ್ ಯು ಲೇ ಯಾಕೋ ಹಿಂಗ್ ಟಾರ್ಚರ್ ಕೊಟ್ಯಾ ನೋಡಕ್ ಹೆಂಗಿದ್ಯಾ ನೋಡು ಒಳ್ಳೆ ನೀರಲ್ಲಿ ನೆಂದಿರೋ ಕೊಕ್ರೆ ತರ ನನ್ನ ಕೊಕ್ರೆ ಅಂತೀನಿ ಈ ಕೊಕ್ರೆ ಒಂದ್ಸಲ ಆಹಾ ಅಂತ ನಗಾಡಿದ್ರೆ ಕರ್ನಾಟಕ ಜನತೆ ಬಾಯಿಗೆ ಸಕ್ಕರೆ ಕಣೆ ನೀ ಹೆಂಗಿದೆ ಗೊತ್ತೇನೆ ಹೇಗಿದ್ದೀನಿ ಬಾವಿಲಿ ಬಿದ್ದು ಸತ್ತು ಊದ್ಕೊಂಡಿರತ್ತಲ್ಲ ಹೆಗಣ ಹಂಗಿದೀಯಾ ಚಿನ್ನ ನಿನ್ ಕಾಲ್ ಹಿಡ್ಕೊಂಡ್ ಬೇಡ್ಕತೀನಿ ಹೋಗೋಣ ಬಾ ಮನೆಗೆ ನನ್ಗೆ ನಿನ್ ಮುಖ ನೋಡಕ್ಕೆ 1% ಇಂಟ್ರೆಸ್ಟ್ ಇಲ್ಲ ಇನ್ಯಾವತ್ತು ಕಾಣಿಸ್ಕೋಬೇಡ ಸೆಂಡ್ ಲೇ ನನ್ ಮುಖ ನೋಡ್ಕೊಂಡ್ ಮಾತಾಡು ಪ್ಲೀಸ್ ಬಾ ಹೋಗೋಣ ನಿನ್ ಮುಖ ನೋಡ್ತಾ ಇದ್ರೆ ಮೊಬೈಲ್ ಅಲ್ಲಿ ಇರೋ ಬ್ಯಾಟ್ರಿ 0% ಆಗಿ ಸ್ವಿಚ್ ಆಫ್ ಆಗ್ಬಿಡುತ್ತೆ ಸೆಂಡ್ ಇಲ್ಲ ನಮ್ಮ ಮಗನೇ ಪಕ್ಕದಲ್ಲೇ ನಿಂತ್ಕೊಂಡು ತುಳುಕು ಪುಳುಕು ಅಂತೆ ನಿನ್ನಲ್ಲೇ ಏನು ಇವತ್ತು ನಮ್ ಲವ್ ಬ್ರೇಕಪ್ ಆಯ್ತು ಸರ್ ಅದಕ್ಕೆ ಅವಳ ಮುಖ ನೋಡಕ್ಕೂ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಸರ್ ಸಾಂಗ್ ಏನ್ ಬೇಡ ಬರೀ ಡೈಲಾಗ್ ಹೇಳಿ ಸರ್ ನಿನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂತೆ ಅವನಿಗೆ ಅವನು ನೋಡು ಅಂತ ಮುಖನಂತ ಕೇಳಿ ಸರ್ ಅವಳು ನನ್ ಕನ್ಸಲ್ ಬಂದ್ರು ಕುತ್ಕೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಸರ್ ನೀನ್ ಅವ್ನ ಕನ್ಸಲ್ ಬಂದ್ರೆ ಕುತ್ಕೆ ಸಾಯಿಸ್ತಾನಂತೆ ಅವ್ನ್ ಕನ್ಸಲ್ ಹೋಗೋವರೆಗೂ ಕಾಯ್ಕೊಂಡು ಕೂತಿರ್ತಾನ ಅಂತ ಕೇಳಿ ಸರ್ ಅವ್ನ ಕನ್ಸಲ್ ಬಂದ್ರೆ ಅವಳೇನ್ ಕೇಳಿದಂತ ಹೇಳಿ ಸರ್ ಹೇಳಿ ಸರ್ ಕ್ಲೀನಾಗಿ ಹೇಳಿ ಸರ್ ಹೇಳಿ ಸರ್ ಕೇಳಿ ಸರ್ ನೋಡ್ರಿ ನಾನೇನು ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರೋ ಕಾಯಿನ್ ಬಾಕ್ಸ್ ಅನ್ಕೊಂಡಿರೋನ ಆ ಕಡೆಯಿಂದ ಒಂದು ಕಾಯಿನ್ ಹಾಕಿ ಈ ಕಡೆಯಿಂದ ಒಂದು ಕಾಯಿನ್ ಹಾಕಿ ಮಾತಾಡಕ್ಕೆ ಅಯ್ಯೋ ನಿನ್ ಮುಸುಡಿಗೆಲಿ ನಿನಗ್ ಬೇರೆ ಲವ್ ನಂಗೆ ಮುಟ್ಟೇನಾ ಹೋಗ್ತೀನಿ ಹೋಗು ನಮ್ಮ ಅಣ್ಣನ್ ಕರ್ಕೊಂಡ್ ಬರ್ತೀನಿ ಹೋಗು. ಬೇಬಿ ನಂಗೆ ಮುಟ್ತಾನೆ ಏಯ್ ನನ್ ಬಾಯ್ ಫ್ರೆಂಡ್ಗೆ ಹೊಡಿ ಅವ್ನು ಹೊಡಿತಾನೆ ಬೇಬಿ ಹೊಡಪ್ಪ ಯಾರೇಕಿ ಯಾಕೆ ಬಂದಿಲ್ಲ ತಪ್ಪಗೋಸ್ಕರಕ್ಕೆನ ಯಾಕೆ ಹೋಗ್ಬಿಡಿ ಆಗಿದ್ದೆಲ್ಲ ಮರ್ತ್ಬಿಡು ಏ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ದೆಲ್ಲ ಬೇಕಾ ಬಾರೆ ಮನೆಗೆ ಹೋಗೋಣ ಹಲೋ ಮೆಜೆಸ್ಟಿಕ್ ಬಸ್ ಬರ್ತದ ಬರುತ್ತೆ ಸರ್ ಅಪ್ಪಿ ಹೇಳಿದ್ ಕೇಳಿಸ್ ಹಲೋ ಯಲಹಂಕ ಬಸ್ ಬರ್ತದ ಬರುತ್ತೆ ಸರ್ ಹೇಳ ಹಲೋ ಮಾಗಡಿ ರೋಡ್ ಬಸ್ ಬರುತ್ತಾ ಬರುತ್ತೆ ಸರ್ ಹೇಳಿ ಹಲೋ ಶ್ರೀಲಂಕಾ ಬಸ್ ಬರುತ್ತಾ ಬರುತ್ತೆ ಕೇಳ ಹೇಳಿ ಹಲೋ ಹೊಳೆ ನರಸೀಪುರ ಬಸ್ ಬರುತ್ತಾ ಹೊಳೆ ಮರ್ಸಿಪುರಕ್ಕೂ ಬರುತ್ತೆ ನಿಮ್ಮ ಅಜ್ಜಿ ಕ್ವಾಣೆಗೂ ಬರುತ್ತೆ ನೀನೆಲ್ಲಿ ಹೋಗ್ಬೇಕು ಹೇಳೋ ನಾನು ಮನೆಗೆ ಹೋಗ್ಬೇಕು ನಿಮ್ ಮನೆ ಎಲ್ಲಿರೋದು ಇಲ್ಲಿಂದ 2 ಹೆಜ್ಜೆ ಇಟ್ರೆ ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಕುಂತಿರ್ತೀನಿ ಇಲ್ಲಿಂದ 2 ಹೆಜ್ಜೆ ಇಟ್ರೆ ನಿಮ್ಮನೆ ಡೈನಿಂಗ್ ಟೇಬಲ್ ಇಡು 1 2 ನಮ್ದೇ ನಮ್ಗಾಗಿದೆ ಅದ್ರ ಮಧ್ಯೆ ಇವನ್ ಬೇರೆ ಏನೋ ಮಾಡ್ತಾ ಇದ್ಯಾ ಡೈಲಾಗ್ ಚೆನ್ನಾಗಿತ್ತಲ್ಲ ಲಿಪ್ ಸಿಂಕ್ ಮಾಡ್ತಾ ಇವ್ನಿ ಅದಕ್ ನಮ್ ಡೈಲಾಗೆ ಲಿಪ್ ಸಿಂಕ್ ಮಾಡ್ಬೇಕೇನ ಹೋಗೋ ನಾನ್ ಡಬ್ಬಿಂಗ್ ಆರ್ಟಿಸ್ಟ್ ಲಿಪ್ ಸಿಂಕ್ ಮಾಡ್ತಾ ಇನ್ನೇನ್ ಸಿಂಕ್ ಮಾಡ್ಲಿ ಲಿಪ್ ಸಿಂಕ್ ಮನೇಲಿ ಹೋಗ್ ಮಾಡು ಇಲ್ಲೇನ್ ಮಾಡ್ತಾ ಇದ್ಯಾ ನಾನು ಹೋಗಲ್ಲ ಕಣ ಇಲ್ಲೇ ಇರ್ತೀನಿ ಇಲ್ಲೇ ನಿಂತ್ಕೊ ಸಾಯಿ ಇಲ್ಲೇ ನನಗೆ ಹುಚ್ಚಿ ಹಿಡಿತಾ ಇದೆ ಕಣೆ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಆಗದ್ ಬೇಡ ಪ್ಲೀಸ್ ಹೋಗೋಣ ಇನ್ನೂ ಇಲ್ಲೇ ನಿಂತಿದ್ರೆ ಹೀರೋ ಬರೋ ಕ್ಯಾರೆಕ್ಟರ್ ಎಲ್ಲ ಬಂದು ನನಗೆ ಸಿರಿಲೆಂಕ ತೋರಿಸ್ತವೆ ಬಾರೆ ಹೋಗೋಣ ಅಣ್ಣ ಏ ಅಣ್ಣ ಇವನೇ ಅಣ್ಣ ಹೊಡೆದಿದ್ದು
ನಮ್ಮ ಹುಡುಗಣ್ದು ನೋಡು, ನಾನು ಒಂದ್ಸರಿ ಕೂಲಾಗಿ ಹೇಳ್ತೀನಿ, ಎರಡನೇ ಸಲಿ, ಎರಡನೇ ಸರಿ ನೀವು ಕೂಲಾಗಿ ಹೇಳ್ತೀನಿ, ಇನ್ನೊಂದ್ಸಲಿ, ಇನ್ನೊಂದ್ಸರಿ ಅಲ್ಲ, ಎಷ್ಟು ಸರಿ ಹೇಳಿದ್ರು ಕೂಲಾಗಿ ಹೇಳ್ತೀನಿ. ಸಾರಿ ಕೇಳು. ಕೇಳಲ್ಲ ಕಣ. ಕೇಳ. ಕೇಳಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ ಸಾರಿ ಕೇಳ. ಕೇಳಿಲ್ಲ ಅಂದ್ರೆ ಹೇಳ್ತಾ ಇದ್ದೀನಿ ಸಾರಿ ಕೇಳ. ಕೇಳಿಲ್ಲ ಅಂದ್ರೆ ಕೇಳ. ಕೇಳಲ್ಲ. ಕೇಳಲ್ಲ ಅಂತ ಬಾ ಹೋಗೋಣ. ಪ್ಲೀಸ್ ಕಡೆ ಚಿನ್ನ, ಹೋಗೋಣ ಬಾರೆ. ಏನು? ನಾನು ಒಂದು ಕಾಲದಲ್ಲಿ 7 ಗಂಟೆಗೆ ಮನೆಯಿಂದ ಹೊರಟ್ರೆ 7:15 ವಾಪಸ್ ಬಂದ್ಬಿಡ್ತಿದ್ದೆ ಒಳಗೆ. ಅಯ್ಯೋ ಚಿನ್ನಲೇ, ಹೋಗೋ ಚಿನ್ನ ಪ್ಲೀಸ್, ನನ್ನ ಅರ್ಥ ಮಾಡಿ. ನನ್ ಕಣ್ಣಿದ್ರಿಗೆ ಒಬ್ಬನು ಲಾಂಗ್ ಹಿಡ್ಕೊಂಡು ಓಡಾಡಿದ್ರು ಸುಮ್ನೆ ಎದ್ದು ಬಿಡ್ತೀನಿ. ಹುಡುಗಿ ಕೈ ಹಿಡ್ಕೊಂಡ್ರೆ ತಡ್ಕೊಳಕ್ ಆಗಲ್ಲ. ಕೈ ಬಿಡು. ಬಿಡಲ್ಲ. ಕೈ ಬಿಡ. ಬಿಡಲ್ಲ ಕಣ. ಕೈ ಬಿಡ. ಬಿಡಲ್ಲ ಕಣ. ಅಲ್ಲಿ ಯಾರ ಕರೀತಿದಾರ ನೋಡಲ್ಲಿ. ಯಾರು ಸರ್ ನೀವು? ಅವರನ್ನ ಹೊಡಿಬೇಡಿ. ಅವರು ನನ್ನ ಗಂಡ. ನಿನ್ ಗಂಡ ಹೇಳ್ಬೇಕಲ್ವಾ ಮೊದ್ಲೇ ನೀನು? ನಿನ್ ತಾಳಿ ನೋಡ್ಬಿಡ್ತಾ ಇದೀನಮ್ಮ. ಹೊಡೆದತ್ ನಾನಲ್ಲ, ನಿನ್ ಹೆಂಡ್ತಿ. ಇಲ್ಲೇ ಒಂದೇ ಒಂದು ಪಾರ್ಟ್ ಹೊಡೆದಕ್ಕೆ ಈ ರೇಂಜಿಗೆ ಕೋಪ ತೀರ್ಸ್ಕೊಂತಿದ್ದೇನೆ. ಬಾರೆ ಮನೆಗೆ ಹೋಗೋಣ. ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆಲ್ಲ ಬೇಡ ಕಡೆ. ಏನು ಅಂದ್ರೆ ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ ಅಂದ್ರೆ ಹೋಗಲ್ಲ. ಹೋಗಪ್ಪ ಹೋಗ. ಅಂತೂ ಇಂತೂ ನಡು ರೋಡ್ ಬಂದೇ ಬಿಟ್ಯಾ. ನಾನು ನಿನ್ಗ ಅವತ್ತೇ ಹೇಳಿದ್ದೆ, ನಡು ರೋಡಲ್ಲಿ ಬಂದು ನಿಂತ್ಕೋತೀಯ ಅಂತ ಅವತ್ತೇ ಹೇಳಿದ್ದೆ. ಏನೇ ಕಡಿಮೆ ಮಾಡಿದ್ದೆ ನಿನಗೆ? ಪ್ರೀತಿ ಕೊಟ್ಟಿಲ್ವಾ, ಆಸ್ತಿ ಕೊಟ್ಟಿಲ್ವಾ, ಅಂತಸ್ತು ಕೊಟ್ಟಿಲ್ವಾ? ಡಿಜೆ ಸೂರಿ ನಾಯಿ. ಯಾರೇ ಇವನು? ಅವಳನ್ನೇನ್ ಕೇಳ್ತೀಯ? ನನ್ನನ್ ಕೇಳ. ಯಾರೋ ನೀನು? ನನ್ನನ್ನೇ ಕೇಳ್ತೀಯ? ಅವಳನ್ ಕೇಳ. ಏ ಯಾರಾದ್ರೂ ಒಬ್ರು ಹೇಳ್ರು. ಎಲ್ಲರನ್ನು ಯಾಕ ಕೇಳ್ತೀಯ? ನನ್ನನ್ ಕೇಳ. ನಾನು ಅವಳ ಲವರ್. ಹೇಳುವುದಿಲ್ಲ? ಹೇಳು. ನಾನು ನೀನು ಮಂಗಳೂರಿಗೆ ಹೋಗಿತ್ತು, ಮಂಗಳೂರು ಬೀಚಲ್ಲಿ ನಾನು ಡಿಜೆ ಪ್ಲೇ ಮಾಡಿತ್ತು, ಅದಕ್ಕೆ ನೀನ್ ಫಿದಾ ಆಗಿತ್ತು. ಆಗ್ಲೂ ನಿನ್ ಮುಖದಲ್ಲಿ ಖುಷಿ ಇತ್ತು. ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿಯಾಗಿ ನಾನು ನರಳಾಡ್ತಿರ್ಬೇಕಾದ್ರೂ ನಿನ್ನ ಮುಖದಲ್ಲಿ ನಗು ಇತ್ತು. ಥಿಯೇಟ್ರು, ಸಿನಿಮಾ, ಸೋಪು ಅಂತ ಸುತ್ತಾಡ್ಬೇಕಾದ್ರೂ ನಿನ್ನ ಮುಖದಲ್ಲಿ ನಗು ಇತ್ತು. ಅಂತ ನಗು ಇಟ್ಕೊಂಡು ನನ್ಗೆ ಯಾಕೆ ಮೋಸ ಮಾಡಿದೆ? ಲೇ ನೀಲ, ಏನೇ ನಿನ್ನ ಹಿಸ್ಟ್ರಿ? ಎಬಿಡಿ ವಿಲಿಯರ್ಸ್ ಸ್ಟ್ರೈಕ್ ರೇಟ್ ಇದ್ದಂಗದಿಯಲ್ಲೇ. ನಿನಗೊಬ್ಬ ಲವರ್ ಇದ್ದಾನೆ ಅಂತ ನನ್ಗೆ ಯಾಕೆ ಹೇಳಿಲ್ಲ? ನೋಡು, ಇವ್ರೆ ನನ್ ಗಂಡ ಕಣೋ. ಇವನ್ ನಿನ್ ಗಂಡನ? ಎಂತ ಏನೋ ಮೇಲೆ ನೀಲ? ಏನು ಅಂದ್ರೆ ಏನು ಅಂದ್ರೆ ತೀರ್ಥಹಳ್ಳಿಲಿ ಬೇಟೆ ಮಾಂಸ ತಿಂದಿರೋ ತಲೆ ಹಿಂದೆ ಒಂದು ಮೀನ್ ಮಾಂಸ ತಿಂದಿರೋ ತಲೆ ಇರುತ್ತೆ ಅಂತ ನನಗೆ ಗೊತ್ತಿರಲ್ಲ ಸರ್. ನೀರಲ್ಲಿ ಮೀನಿನ ಹೆಜ್ಜೆ ಕಂಡಿಡಿಯಕ್ಕಾಗಲ್ಲಂತೆ, ಹಂಗೆ ಮೀನ್ ತಿಂದವ್ರ ಹೆಜ್ಜೆನೂ ಕಂಡಿಡಿಯಕ್ಕಾಗಿಲ್ಲ. ಮಂಗಳೂರಲ್ವಾ? ಸೇರ್ಲಿ ಸರ್. ಲೇ, ದೊಡ್ಡವರೊಂದು ಮಾತಾಡಿದಾರೆ ಕಡೆ, ಬೆಳ್ಳಗಿರೋದೆಲ್ಲ ಹಾಲಲ್ಲ, ತೆಳ್ಳಗಿರೋದೆಲ್ಲ ನೀಲ ಅಲ್ಲ ಅಂತ. ಏನು ಅಂದ್ರೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂದ್ರೆ ಏನೇ? ನನ್ನ ಮೇಲಿರೋ ಕಳಂಕ ಹೋಗೋವರೆಗೂ ನಾನ್ ನಿಮ್ ಮನೆಗ್ ಬರಲ್ಲ ಅಂದ್ರೆ. ಅಯ್ಯೋ ನಿನ್ನ ಏನು ನಿನ್ನ ತಲಾಸಿ ಬೆಳ್ಳ ರೋಡಿ. ನಾನು ನಿನ್ನ 3 ಕೊಲೆ ಮಾಡೀನಿ. ಕಮೆಂಟ್ಸ್ ಕೇಳು. ಕಿರಣ್ ಸರ್, ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ತುಂಬಾ ಚೆನ್ನಾಗಿತ್ತು. ನಿಮ್ಮೆಲ್ಲರ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಡಿಫ್ರೆಂಟ್ ಆಗಿದ್ರು ಕೂಡ ದ ಹೋಲ್ ಕೆಮಿಸ್ಟ್ರಿ ವಾಸ್ ದೇರ್ ಅಂಡ್ ಟೈಮಿಂಗ್ ತುಂಬಾ ಚೆನ್ನಾಗಿತ್ತು ನಿಮ್ಮೆಲ್ಲರದು. ಇಟ್ ವಾಸ್ ನೈಸ್. ಐ ಎಂಜಾಯ್ಡ್ ಇಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಇವಾಗ ಯಾರನ್ನ ಕೇಳ್ತೀಯಪ್ಪ? ಇನ್ಯಾ ರಚಿತಾ ಮೇಡಮ್ ಕುಂತಾರಲ್ಲ, ಹೇಳು. ಹೆಂಗಿದು ಮೇಡಮ್ ನಮ್ಮ ಸ್ಕಿಟ್?
ಸ್ಕಿಟ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಇನ್ 6 ಜನ ಯಾಕ್ರೋ ಬಿಟ್ರಿ, ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ಬೇಕಿತ್ತು ಸ್ಟೇಜ್ ಮೇಲೆ. ನಿಜವಾಗ್ಲೂ ಹೇಳ್ತೀನಿ, ಒಂದ್ ಕಂಪ್ಲೀಟ್ ಫ್ಯಾಮಿಲಿ ಮಜಾ ಭಾರತದ ಮಜಾ, ಎಲ್ಲಾ ಮಜಾಗಳು ಇಲ್ಲಿತ್ತು. 1 2 3 4 5 6 ಎಸ್, ಐ ಥಿಂಕ್ 9 ಜನ ಇದ್ದೀರಾ ಇಲ್ಲಿ. 9 ಗ್ರಹಗಳು, ಆಲ್ ನವರಸ ಎಲ್ಲ ಒಟ್ಟಿಗೆ ಸ್ಟೇಜ್ ಮೇಲೆ ಬಂದಂಗಿತ್ತು. ಥರೋಲಿ ವಿ ಎಂಜಾಯ್ಡ್ ಇಟ್. ಯಾ, ಸೀರಿಯಸ್ಲಿ ಸೂಪರ್. ಥ್ಯಾಂಕ್ ಯು. ಕಿರಣ್ ಸರ್, ನಮ್ ಸ್ಕಿಟ್ ಹೆಂಗಿತ್ತು? ರೌಡೇ ಗೌಡ ಅವರೇ, ಹೇಳಿ ಸರ್. ತಮ್ದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ನಿಮ್ಮ ಮೀಸೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಕೆಲವು ಇರ್ತಾರೆ, ಯೂಶಲಿ ನಿಮ್ ಸೈಜ್ ರೌಡಿಗಳು ಇರ್ತಾರೆ, ಬಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ವಾಯ್ಸ್ ಸ್ವಲ್ಪ ಜೋರಾಗಿರುತ್ತೆ. ನೀವು ಅದನ್ನ ಸಾಫ್ಟ್ ಆಗಿ ಇಟ್ಕೊಂಡು ರೌಡಿ ಆಗಿದ್ದೀರಾ. ಸೂಪರ್ ಡೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಸ್ಟ್ ಟೈಮ್ ರಾಘುನ ಸ್ವಲ್ಪ ಮ್ಯಾಸ್ಕಿಲಿನ್ ಗೆಟಪ್ ಅಲ್ಲಿ ನೋಡ್ತಾ ಇದ್ದೀನಿ. ಚೆನ್ನಾಗಿತ್ತು. ಇಟ್ ವಾಸ್ ಫನ್. ನನಗೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಹೇಗನಿಸ್ತು ಮೇಡಮ್ ನಮ್ ಸ್ಕಿಟ್ಟು? ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ರಿ. ಎಲ್ಲರೂ ತುಂಬಾ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್. ಬಹಳ ಚೆನ್ನಾಗಿ ನೀವು ಸ್ಕಿಟ್ ಅನ್ನ ನಿಭಾಯಿಸಿದ್ದೀರಾ. ಆದ್ರೆ ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ತುಂಬಾ ದುಃಖದಲ್ಲಿದ್ದೀನಿ. ಹೋಗಿ, ನಾನು ದುಃಖದಲ್ಲಿದ್ದೀನಿ, ಹೋಗಿ. ನಮ್ಮ ಮಜಾ ಭಾರತದಲ್ಲಿ ಇಷ್ಟೊತ್ತು ಒಂಥರ ಬಣ್ಣಗಳು ಚಿತ್ರತಂಡ ಹಿತ ಅಂಡ್ ಕಿರಣ್ ಶ್ರೀನಿವಾಸ್ ಇಬ್ರು ಇದ್ರು. ಸೊ ಇವಾಗ ಇವ್ರಿಗೆ ಬಾಯ್ ಬಾಯ್ ಅಂತ ಹೇಳುವಂತ ಸಮಯ ಬಂದ್ರೆ, ಸೊ ದಯವಿಟ್ಟು ಹಿತ ಅಂಡ್ ಕಿರಣ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಹಾಗೆ ಜಜಸ್ ಕೂಡ ಬನ್ನಿ. ಒಂಥರ ಬಣ್ಣಗಳು ನಿರ್ದೇಶಕರಿದ್ದಾರೆ. ಸುನಿಲ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೇಳಿ ಮಿಸ್ಟರ್ ಸುನಿಲ್, ಎಷ್ಟು ಗೋಳ ಕೊಂಡ್ರು ಇವರೆಲ್ಲ ನಿಮ್ಗೆ ಸಿನಿಮಾ ಟೈಮಲ್ಲಿ? ನಾವು ಜಾಸ್ತಿ ಗೋಳ ಹಾಕೊಂಡಿದ್ದವರಲ್ಲ. ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಫಿಲ್ಮ್ ವಾಟ್ ವಿ ಥಿಂಕ್ ಆಫ್. ಆ್ಯಂಡ್ ಇಟ್ಸ್ ಬೀಯಿಂಗ್ ರೆಡಿ. ಮುಂದಿನ ತಿಂಗಳು ಬರೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ಆಲ್ ದಟ್ ವಿ ನೀಡ್ ಈಸ್ ಆಲ್ ಯೋರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹೋಪ್ ಎವ್ರಿಥಿಂಗ್ ವರ್ಕ್ಸ್ ಫೈನ್. ಥ್ಯಾಂಕ್ ಯು. ಇದಕ್ಕೆ ನಮ್ಮ ಕಲರ್ಫುಲ್ ಕನ್ನಡಿಗರ ಆಶೀರ್ವಾದ ಯಾವತ್ತಿದ್ರು ಇದ್ದೇ ಇರುತ್ತೆ. ಸೊ ಈಗ ಕಿರಣ್, ನಿಮಗೆ ಹೇಗೆ ಅನಿಸ್ತು ಮಜಾ ಭಾರತ? ಫಸ್ಟ್ ಟೈಮ್ ಐ ಹ್ಯಾಡ್ ಥರೋಲಿ, ಐ ಮೀನ್ ಕಂಪ್ಲೀಟ್ ಎಂಜಾಯ್ ಮಾಡಿದ್ದೀನಿ ನಾನು. ಇಟ್ ವಾಸ್ ಅಬ್ಸಲ್ಯೂಟ್ ಕ್ರೇಜಿ ಫನ್. ಐ ಕ್ಯಾನ್ ಸಿ ನೀವೆಲ್ಲರದ್ದು ಒಂದು ಬಾಂಡಿಂಗ್ ಆಗ್ಬೋದು. ಇಟ್ಸ್ ಲೈಕ್ ಒನ್ ಬಿಗ್ ಫ್ಯಾಮಿಲಿ ತರ ಅನ್ನಿಸ್ತಾ ಇತ್ತು ಇಲ್ಲಿ. ಈ ಒಂದು ಸಂಚಿಕೆಯ ಕೊನೆಯಲ್ಲಿ ನಾನು ಏನೋ ಒಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ರಸ್ತೆ ಖಾಲಿ ಇದ್ದಾಗ ದಾಟ್ಕೋಬೇಕು. ರಸ್ತೆ ಖಾಲಿ ಇದ್ದಾಗ ದಾಟ್ಕೋಬೇಕು, ತಂತಿ ಖಾಲಿ ಇದ್ದಾಗ ಮೀಟ್ಕೋಬೇಕು. ಅವಕಾಶನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾವುದೇ ಅವಕಾಶ ಸಿಕ್ಕರೂ ಸಂಪೂರ್ಣ ಬಳಸ್ಕೊಳ್ಳಿ. ಸದ್ಯಕ್ಕೆ ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.